ओम नमो ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। Okay. ಸ್ಕಂದ ಒಂದು ಅಧ್ಯಾಯ 5 ಶ್ಲೋಕ 37. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಹ್ಮ್ ಇವಾಗ ನಾರದರು ಅಥವಾ ಇವರು ಯಾರು ಹೇಳ್ತಾ ಇದಾರೆ, ನಾರದರು ಅಥವಾ ವ್ಯಾಸದೇವರು ಹೇಳ್ತಾ ಇದಾರೋ. ಹ್ಮ್ ಹ್ಮ್, ಭಗವಂತ ಭಗವಂತನ ಆ, ವಿಸ್ತರಣೆಗಳು. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಮತ್ತೆ ಸಂಕರ್ಷಣ ಇವರಿಗೆ ಆ, ನಮಃ ನಮೋ ನಮಃ ಅವರಿಗೆ ನಮನಗಳನ್ನು ಅರ್ಪಿಸ್ತಾ ಇದೀವಿ. ಹ್ಮ್ ಭಾವಾರ್ಥ: ಪಂಚರಾತ್ರದ ಪ್ರಕಾರ ನಾರಾಯಣ ಹ್ಮ್ ಎಲ್ಲ ದೇವೋತ್ತಮರ ವಿಸ್ತರಣೆಗಳಿಗೆ ಕಾರಣ. ದೇವೋತ್ತಮರ ವಿಸ್ತರಣೆಗಳಿಗೆ ಕಾರಣ. ಆ ಈ ವಿಸ್ತರಣೆಗಳು ಯಾವುವು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ಮತ್ತೆ ಸಂಕರ್ಷಣ ಮಧ್ಯದಲ್ಲಿ ಎಡಗಡೆ ಬಲಗಡೆ ಇರ್ತಾರೆ. ಮತ್ತೆ ಆ ಪ್ರದ್ಯುಮ್ನ ಸಂಕರ್ಷಣನ ಬಲಗಡೆ, ಅನಿರುದ್ಧ ವಾಸುದೇವನ ಎಡಗಡೆ. ಸೊ ಮಧ್ಯ ವಾಸುದೇವ ಆ ಎಡಗಡೆ, ಸಂಕರ್ಷಣ ಬಲಗಡೆ. ಸಂಕರ್ಷಣನ ಪಕ್ಕ ಪ್ರದ್ಯುಮ್ನ, ವಾಸುದೇವನ ಪಕ್ಕ ಅನಿರುದ್ಧ. ಸೊ ಇವರು ಇವಾಗ ಕೃಷ್ಣನಿಂದ ಬಲರಾಮನಿಂದ ಇದು ಚತುರ್ವ್ಯೂಹ, ಮೊದಲ ಚತುರ್ವ್ಯೂಹ ಅಂತ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಒಂದು ಇದು ವೈದಿಕ ಮಂತ್ರ. ಓಂಕಾರದಿಂದ ಪ್ರಾರಂಭ ಆಗ್ತಾ ಇದೆ ಅಲ್ವಾ? ಓಂ ನಮೋ ಭಗವತೆ, ಓಂ ಇಂದ ಪ್ರಾರಂಭ ಆದ್ರೆ ಅದು ವೈದಿಕ ಮಂತ್ರ. ಹ್ಮ್ ಹ್ಮ್ ಮತ್ತೆ ಆ ಆ, ಧೀಮಹಿ, ಧೀಮಹಿ ಅಂತಾನು ಇದೆ ಇಲ್ಲಿ ನೋಡಿ. ಓಂ ನಮೋ ಧೀಮಹಿ. ಧೀಮಹಿ ಅಂದ್ರೆ ಅದನ್ನ ನಾನು ಪಠಣ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಅದಕ್ಕೆ ಆಮ್, ಓಂಕಾರ ಇದು ವೈದಿಕ ಮಂತ್ರ. ಇದರ ಭಾವಾರ್ಥ ಏನು? ಆಮ್, ಇಲ್ಲಿ ಹೇಳ್ತಾ ಇದಾರೆ, ಯಾವುದೇ ಒಂದು ಕೆಲಸ ಅಥವಾ ತತ್ವಜ್ಞಾನ ಅದು ಅಂತಿಮವಾಗಿ ಪರಮಪ್ರಭುವಿನ ಅಲೌಕಿಕ ಸಾಕ್ಷಾತ್ಕಾರಕ್ಕೆ ಉದ್ದೇಶಿತವಾಗಿಲ್ಲದೆ ಹೋದ್ರೆ ಅದು ವ್ಯರ್ಥ. ಮತ್ತೆ ಹೇಳ್ತಾ ಇದೀನಿ, ಯಾವ್ದಾದ್ರು ಕರ್ಮ ಅಥವಾ ಜ್ಞಾನ ಪರಮಪ್ರಭುವಿನ ಅಲೌಕಿಕ ಸಾಕ್ಷಾತ್ಕಾರದೆಡೆಗೆ ಉದ್ದೇಶಿತವಾಗಿಲ್ಲದೆ ಹೋದ್ರೆ ಅದು ವ್ಯರ್ಥ. ಅಂದ್ರೆ ಅಂತಿಮ ಅಲೌಕಿಕ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉದ್ದೇಶ ಇಟ್ಕೊಳ್ಳದೆ ನಾವು ಏನೇ ಕರ್ಮವನ್ನ ಮಾಡಿದ್ರೂ ವ್ಯರ್ಥ, ಯಾವ ಜ್ಞಾನವನ್ನ ಪಡ್ಕೊಂಡ್ರು ಕೂಡ ವ್ಯರ್ಥ. ಇವಾಗ ಎಷ್ಟೊಂದು ಜ್ಞಾನವನ್ನ ಪಡ್ಕೋತಾ ಇದೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅದಕ್ಕೆ ಹೇಳ್ತಾನೆ, ಇವೆಲ್ಲ ಅಜ್ಞಾನ. ಜಡಕ್ಕೆ ಸಂಬಂಧಿತವಾದ ಎಲ್ಲವೂ ಅಜ್ಞಾನ. ಜ್ಞಾನ ಅಂದ್ರೆ ಭಗವಂತನಿಗೆ ಸಂಬಂಧಿತವಾದದ್ದು. ಜ್ಞಾನ ಮಿಕ್ಕಿದೆಲ್ಲ ಅಜ್ಞಾನ. ಆ ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಎಷ್ಟೋ ವರ್ಷಗಳು ಸ್ಕೂಲು ಕಾಲೇಜಲ್ಲಿ ಜಡಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಾವು ಸಮಯ ವ್ಯರ್ಥ ಮಾಡ್ತಾ ಇದೀವಿ. ಆದ್ರೆ ಅಲೌಕಿಕ ಜ್ಞಾನವನ್ನ ಪಡ್ಕೊಳ್ಳೋಕೆ ನಮ್ಗೆ ಪ್ರಭುಪಾದರ ಜೊತೆ ಕೇಳ್ತಾ ಇದ್ರು, ಯಾವ ವಿಶ್ವವಿದ್ಯಾಲಯ ಇದೆ? ಹ್ಮ್ ಈ ಅಲೌಕಿಕ ಜ್ಞಾನವನ್ನ ಪಡ್ಕೊಳ್ಳೋಕೆ ಯಾವ ವಿಶ್ವವಿದ್ಯಾಲಯ ಇದೆ? ಯಾವುದೂ ಇಲ್ಲ.
ಅಂದ್ರೆ ನಾವು ಅಷ್ಟು ವರ್ಷಗಳು ಓದೋದು ಕೇವಲ ದೇಹ ಪೋಷಣೆಗೋಸ್ಕರ, ಅಷ್ಟೊಂದು ವರ್ಷಗಳು ನಾವು ಯಾವುದೋ ಒಂದು ಬಗೆಯ ಜ್ಞಾನಾರ್ಜನೆಯಲ್ಲಿ ನಾವು ಕಳಿತೀವಿ. ಅದೇ ನಮಗೆ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು. ತಂದೆ ತಾಯಂದ್ರು ಪಾಪ ಸಾಲ ಸೋಲ ಮಾಡಿ ಮಕ್ಕಳಿಗೆ ಈ ಜಡ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸ್ಕೂಲು ಕಾಲೇಜುಗಳಿಗೆ ಕಳಿಸ್ತಾರೆ. ಆಮೇಲೆ ಕಾರಣ ಏನ್ ಹೇಳ್ತೀವಿ ನಾವು, ಯಾತಕ್ಕೆ ಸ್ಕೂಲು ಕಾಲೇಜಿಗೆ ಕಳಿಸ್ಬೇಕು ಮಕ್ಕಳನ್ನ? ಅವ್ರಿಗೆ ಮುಂದೆ ಕೆಲಸ ಸಿಗ್ಬೇಕು, ಅವ್ರ ಹೊಟ್ಟೆಪಾಡು ಅಂತ ಹೇಳ್ತೀವಿ. ಅರೆ, ನಾವೆಲ್ಲರೂ ಹಿರಿಯರು, ನಾವ್ ಇವಾಗ ಎಲ್ಲಾ ಸ್ಕೂಲು ಕಾಲೇಜೆಲ್ಲ ಓದ್ ಮುಗಿಸ್ಕೊಂಡು ಎಲ್ಲ ಬಂದಿದೀವಿ. ನಾನ್ ಪ್ರಶ್ನೆ ಕೇಳೋದಿದು: ಎಷ್ಟು ಜನ ತಾವು ಸ್ಕೂಲು ಕಾಲೇಜಲ್ಲಿ ಓದಿದ್ದಂತಹ ವಿಷಯಗಳನ್ನ ತಮ್ಮ ಕೆಲಸದಲ್ಲಿ ಉಪಯೋಗಿಸಿದ್ರಿ? ನಾನಂತೂ ಉಪಯೋಗಿಸ್ಲಿಲ್ಲ. ನಾನು ಸಾಫ್ಟ್ವೇರ್ ಮಾಡಿದೆ, ಆಮೇಲೆ ಮ್ಯಾನೇಜ್ಮೆಂಟ್ ಮಾಡಿದೆ. ಎಲ್ಲೂ ನಾನು ಓದಿದ್ದು, ಸ್ಕೂಲು ಕಾಲೇಜಲ್ಲಿ ಓದಿದ್ದನ್ನ ನಾನು ಎಲ್ಲೂ ಉಪಯೋಗ ಮಾಡಲಿಲ್ಲ. ಉಪಯೋಗಿಸ್ಕೊಳ್ಳಿಲ್ಲ. ಅಂದ್ರೆ 20 ಒಂದು ಬೇಸಿಕ್ಸ್ ಅಷ್ಟೇ. ಬೇಸಿಕ್ ಮ್ಯಾಥಮೆಟಿಕ್ಸು, ಲ್ಯಾಂಗ್ವೇಜ್, ಭಾಷೆಗಳು, ಕನ್ನಡ, ಇಂಗ್ಲಿಷು ಇತ್ಯಾದಿ ಅಷ್ಟೇ. ಅಷ್ಟೇ ಬೇಕಾಗಿರೋದು ನಮ್ಗೆ. ಬೇರೆ ಏನ್ ನಾವ್ ಇವಾಗ ಫಿಸಿಕ್ಸ್ ಓದಿದ್ವಿ, ಕೆಮಿಸ್ಟ್ರಿ ಓದಿದ್ವಿ, ಬಯಾಲಜಿ ಓದಿದ್ವಿ, ಏನ್ ಉಪಯೋಗ ಆಯ್ತು ಅದರಿಂದ? ವರ್ಷಾನ್ಗಟ್ಲೆ. ಸೊ ನಾವು ಸ್ಕೂಲು ಕಾಲೇಜು ಅಂತ ಅನ್ಕೊಂಡು ಕಷ್ಟಪಟ್ಕೊಂಡು ಕಳಿಸ್ತಾ ಇದೀವಿ ಮಕ್ಕಳನ್ನ. ಏನ್ ಕಲಿತಾ ಇದಾರೆ ಅವರು? ಅದಕ್ಕೆ ಪ್ರೋಪಾಲ್ ಹೇಳಿದ್ರು ಕಸಾಯಿ ಖಾನೆ ಅಂತ. ಯಾಕಂದ್ರೆ ಅಲ್ಲಿ ಏನು ಕಲಿತಾ ಇಲ್ಲ, ಕಳ್ಕೊತಾ ಇದೀವಿ. ಕಲಿತಾ ಇಲ್ಲ, ಕಳ್ಕೊತಾ ಇದೀವಿ. ಏನನ್ನ ಕಳ್ಕೊತಾ ಇದೀವಿ? ಸಂಸ್ಕೃತಿ, ಭಕ್ತಿ, ಇದೆಲ್ಲವನ್ನ ಕಳ್ಕೊತಾ ಇದೀವಿ. ಬೇಡದೇ ಇರೋ ವಿಷಯಗಳನ್ನ ಮಕ್ಕಳು ಮೈಗೂಡಿಸ್ಕೋತಾ ಇದಾರೆ ಸ್ಕೂಲ್ ಕಾಲೇಜ್ಗೆ ಹೋಗಿ, ಕೆಟ್ಟ ಸಂಘ ಸಹವಾಸದಿಂದಾಗಿ. ಅರೆ ನಿಜವಾಗಿಯೂ ಅದೆಲ್ಲ ಇದ್ರೂ ಕೂಡ ಅದು ಜಡಜ್ಞಾನ, ಉಪಯೋಗವಿಲ್ಲದೆ ಇರೋ ಜ್ಞಾನ. ಅದಕ್ಕೆ ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ಇದ್ದಿದ್ದು. ಹ್ಮ್ ಈ ವರ್ಣಾಶ್ರಮ ವ್ಯವಸ್ಥೆ ತುಂಬಾ ಅದ್ಭುತವಾದದ್ದು. ಬುದ್ಧಿವಂತರಿಗಿರೋದು ಇದು ವರ್ಣಾಶ್ರಮ. ಯಾಕೆ ಗೊತ್ತಾ? ಯಾರೋ ಅವನ ತನ್ನ ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟೇ ಓದ್ತಾ ಇದ್ದ. ಜಡ ಜಡಕ್ಕೆ ಸಂಬಂಧಿತವಾದ ವಿಷಯಗಳನ್ನ ಎಷ್ಟು ಬೇಕೋ ಅಷ್ಟೇ ಕಲ್ತ್ಕೋತಾ ಇದ್ದಿದ್ದು. ಇವಾಗ ವೈಶ್ಯರು ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಏನ್ ಕಲ್ತ್ಕೋತಾ ಇದ್ರು? ಗಣಿತ ಅಷ್ಟೇ, ಇನ್ನೇನು ಬೇಕಾಗಿರ್ಲಿಲ್ಲ ಅವ್ರಿಗೆ. ಅವ್ರೇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಬೇರೆ ಇನ್ನೊಂದು ಲ್ಯಾಂಗ್ವೇಜು, ಅದು ಇದು ಆಳುಮೂಳು ಎಲ್ಲ ಯಾಕೆ ಓದ್ಬೇಕು? ಸೊ ಸಮಯ ವ್ಯರ್ಥ ಮಾಡದೆ ಅವರ ವೃತ್ತಿಯಲ್ಲಿ ಅವರು ಮುಂಚೆಯಿಂದಾನು ತೊಡಗ್ಬಿಡ್ತಾ ಇದ್ರು. ನಿಜವಾಗ್ಲೂ ಎಲ್ಲ ಬೇರೆ ಒಂದು ಜ್ಞಾನ ಬೇಕು ಅಂತ ಇದ್ರೆ ಅದು ಬ್ರಾಹ್ಮಣರಿಗೆ, ಅದು ಕೂಡ ಜಡ ಜ್ಞಾನ ಅಲ್ಲ, ಅದು ಕೂಡ ವೇದ ಉಪನಿಷತ್ತುಗಳ ಜ್ಞಾನ. ಕ್ಷತ್ರಿಯರಿಗೆ ಏನ್ ಬೇಕಾಗಿತ್ತು? ರಾಜ್ಯ ಆಡಳಿತಕ್ಕೆ ಬೇಕಾಗಿದ್ದ ವಿಷಯಗಳು ಅಷ್ಟೇ. ಅವ್ರಿಗೆ ಬ್ರಾಹ್ಮಣರು ಇರ್ತಾ ಇದ್ರು, ಮಂತ್ರಿಗಳು, ಉಪದೇಶ ಕೊಡೋಕೆ. ಭೌತಿಕವಾಗಿ ನಾನು ಯೋಚನೆ ಮಾಡಿದ್ರು ಕೂಡ ನಾವು ಮಕ್ಕಳಿಗೆ ಏನಕ್ಕೆ ಕಲಿಸ್ಬೇಕು? ಚಿಂತನೆ ಮಾಡೋ ಒಂದು ಅಭ್ಯಾಸವನ್ನ ಕಲಿಸ್ಬೇಕು. ಯೋಚನೆ ಮಾಡೋದು, ಚಿಂತನೆ ಮಾಡೋದು, ಇದನ್ನ ಕಲಿಸ್ಬೇಕು ನಾವು. ಬೇರೆ ಸ್ಕೂಲ್ ಕಾಲೇಜಲ್ಲಿ ಏನೋ ಎಲ್ಲಿ ಕಲಿಸ್ತಾ ಇದಾರೆ? ಬಯಾರ್ಟ್ ಮಗ್ ಮಾಡೋದು, ಎಕ್ಸಾಮ್ ಅಲ್ಲಿ ಅದನ್ನ ಬರೆಯೋದು ಅಷ್ಟೇ. ಯೋಚನೆ ಮಾಡೋ ಶಕ್ತಿ, ವಿವೇಚನೆ, ಇದ್ಯಾವುದು ಕಲಿಸ್ತಾ ಇಲ್ಲ. ಸರಿ ತಪ್ಪು ಇದನ್ನಂತೂ ಕಲಿಸ್ತಾನೆ ಇಲ್ಲ. ಆಧ್ಯಾತ್ಮಿಕ ಕಲಿಸ್ತಾ ಇಲ್ಲ. ಸೊ ಏನ್ ಪ್ರಯೋಜನ ಈ ಸ್ಕೂಲು ಕಾಲೇಜುಗಳು? ಇಷ್ಟೊಂದು ವರ್ಷಗಳು ನಾವು ಕಳಿಸಿ ಏನು ಪಡ್ಕೋತಾ ಇದೀವಿ? ಏನ್ ಸಾಧಿಸ್ತಾ ಇದೀವಿ? ಮಕ್ಕಳನ್ನ ಕಳ್ಕೊತಾ ಇದೀವಿ ನಾವು ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಹ್ಮ್ ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದಾರೆ: ಆ ಜ್ಞಾನ ಪರಮಪ್ರಭುವಿನ ಅಲೌಕಿಕ ಸಾಕ್ಷಾತ್ಕಾರಕ್ಕೆ ಉದ್ದೇಶಿತವಾಗಿಲ್ಲದ್ರೆ ವ್ಯರ್ಥ. ಹ್ಮ್ ಹಾಗಾಗಿ ನಾರದರು ಪರಿಶುದ್ಧ ಭಕ್ತಿಯ ಒಂದು ಆ ಸ್ವಭಾವವನ್ನ ತಮ್ಮ ವೈಯಕ್ತಿಕ ಅನುಭವದಿಂದ ಅವರು ವಿವರಿಸಿದ್ರು. ಹೇಗೆ ಅವರು ಆರಂಭಿಕ ಹಂತದಿಂದ ಭಗವಂತನಿಗೆ ಬಹಳ ಪ್ರಿಯರಾದ್ರು. ಆಮೇಲೆ ಮತ್ತೆ ಕ್ರಮವಾದ ಭಕ್ತಿ ಸೇವೆಯಲ್ಲಿ ಅವರು ಪ್ರಗತಿಯನ್ನ ಸಾಧಿಸಿದ್ರು. ಇದನ್ನ ಅವರು ತಮ್ಮ ಜೀವನದ ಉದಾಹರಣೆಯಿಂದ ಕಲಿಸಿದ್ರು, ನಮ್ಗೆ ತಿಳಿಸಿದ್ರು. ಮತ್ತೆ ಈ ಭಕ್ತಿಯಲ್ಲಿ ಪ್ರಗತಿ ಅಂದ್ರೆ ಅಂತಿಮವಾಗಿ ಕೃಷ್ಣ ಭಗವಂತನೆಡೆಗೆ ಪ್ರೇಮಮಯ ಸೇವೆಯನ್ನ ಮಾಡೋದು.
ಅದೇ ಮತ್ತೆ ಬೇರೆ ಬೇರೆ ರಸಗಳಿವೆ, ಸಂಬಂಧಗಳಿವೆ. ಸಖ್ಯ, ಹ್ಮ್ ವಾತ್ಸಲ್ಯ, ಮಾಧುರ್ಯ ಇತ್ಯಾದಿ. ಮತ್ತೆ ಆ ಜ್ಞಾನ ಈ ಭಕ್ತಿ ಸೇವೆಯೊಂದಿಗೆ ಆ, ಜೊತೆ ಜೊತೆಗೆ ಬರುತ್ತೆ. ಅಲೌಕಿಕ ಜ್ಞಾನ, ಆತ್ಮಜ್ಞಾನ ಇವೆಲ್ಲ ಜೊತೆ ಜೊತೆಗೆ ಬರುತ್ತೆ. ಅದಕ್ಕೇನು ವಿಶೇಷವಾದ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಹ್ಮ್ ಈ ಶ್ಲೋಕದಲ್ಲೂ ಕೂಡ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹ್ಮ್ ಯಾವಾಗ್ಲೂ ಒಬ್ಬ ವ್ಯಕ್ತಿ ಭಗವಂತನ ಕೃಷ್ಣನ ಲೀಲೆಗಳನ್ನ ಲೀಲೆಗಳ ಕೀರ್ತನೆ, ಅವುಗಳ ಸ್ಮರಣೆಯನ್ನ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಅವನ ಬೇರೆ ಬೇರೆ ಅಂಶಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವರ ಒಂದು ವಿಷಯವನ್ನು ಕೂಡ, ಹ್ಮ್ ಲೀಲೆಗಳನ್ನು ಕೂಡ ತಿಳ್ಕೋಬಹುದು. ಹ್ಮ್ ಅಂದ್ರೆ ಭಗವಂತನ ಸಂಬಂಧಿತವಾದ ವಿಷಯಗಳು. ಶ್ಲೋಕ 38. ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿಂ ಮೂರ್ತಿಕಂ ಯಜತೆ ಯಜ್ಞ ಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಇತಿ ಮೂರ್ತಿ ಅಭಿಧಾನೇನ. ಹ್ಮ್ ಹ್ಮ್ ಯಾವ ಮೂರ್ತಿ ಇದು? ಶಬ್ದ. ಭಗವಂತನು ಯಾರು ನಿಜವಾಗಿಯೂ ಯಾರು ಆ ದರ್ಶನ, ಯಾರಿಗೆ ದರ್ಶನ ಸಿಕ್ಕಿದೆ, ಯಾರು ನಿಜವಾದ ದರ್ಶಕ ಅಥವಾ ಯಾರು ನಿಜವಾಗಿಯೂ ನೋಡ್ತಾ ಇರೋನು, ಯಾರಿಗೆ ನಿಜವಾದ ಕಣ್ಣುಗಳಿವೆ, ಯಾರು ಭಗವಂತನನ್ನ ಅಲೌಕಿಕ ಶಬ್ದ ರೂಪದಲ್ಲಿ ಯಾರು ಆರಾಧಿಸ್ತಾರೋ ಅವನು ನಿಜವಾದ ದಾರ್ಶನಿಕ ಅಥವಾ ನೋಡ್ತಾ ಇರೋನು. ಹ್ಮ್ ದರ್ಶನ, ಸಮ್ಯಕ್ ದರ್ಶನ. ಹ್ಮ್ ಹ್ಮ್ ಮಂತ್ರಮೂರ್ತಿ, ಮಂತ್ರ 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 ರೂಪದಲ್ಲಿ ಅಂದ್ರೆ ಭಗವಂತನ ನಾಮ, ಹರೇ ಕೃಷ್ಣ ಮಹಾಮಂತ್ರ. ಹಾಗಾಗಿ ಭಗವಂತನನ್ನ ಯಾರು ಈ ರೀತಿ ಅಲೌಕಿಕ ಶಬ್ದ ರೂಪದಲ್ಲಿ ಯಾರು ಆರಾಧಿಸ್ತಾರೋ ಅವನು ನಿಜವಾಗಿಯೂ ಭಗವಂತನನ್ನ ನೋಡ್ತಾ ಇದ್ದಾನೆ. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಪ್ರಸ್ತುತ ಇಂದ್ರಿಯಗಳೆಲ್ಲವೂ ಕೂಡ ಭೌತಿಕ ಅಂಶಗಳಿಂದ ಆಗಿವೆ. ಹಾಗಾಗಿ ಆ ಭಗವಾನ್ ವಿಷ್ಣುವಿನ ಅಲೌಕಿಕ ರೂಪವನ್ನ ಸಾಕ್ಷಾತ್ಕರಿಸ್ಕೊಳ್ಳಕ್ಕೆ ಅವು ಅಪರಿಪೂರ್ಣವಾಗಿವೆ. ಅಂದ್ರೆ ನಮ್ಮ ಪ್ರಸ್ತುತ ಇಂದ್ರಿಯಗಳಿಂದ ನಾವು ಭಗವಂತನ ಆಧ್ಯಾತ್ಮಿಕ ರೂಪವನ್ನ ನೋಡಕ್ ಆಗೋದಿಲ್ಲ. ಹಾಗಾಗಿ ಮಂತ್ರ ಪಠಣದ ಮೂಲಕ, ಮಂತ್ರ ಜಪದ ಮೂಲಕ ಅವನನ್ನ ಆರಾಧಿಸಲಾಗುತ್ತೆ. ಯಾಕಂದ್ರೆ ಮಂತ್ರ ಜಪ ನಾವು ನಮ್ಮ ನಾಲಿಗೆಯಿಂದ ಮಾಡ್ಬೋದು. ಮಂತ್ರ ಜಪವನ್ನ ಯಾವುದು ನಮ್ಮ ಅಪರಿಪೂರ್ಣ ಇಂದ್ರಿಯಗಳ ಅನುಭವದ ಆಚೆ ಇವೆಯೋ ಅವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಶಬ್ದದಿಂದ ತಿಳ್ಕೋಬಹುದು. ಇವಾಗ ನಾವು ಇಲ್ಲಿದ್ದೀವಿ, ಯಾರೋ ಇನ್ಯಾವುದೋ ಭಾರತದ ಇನ್ಯಾವುದೋ ಭಾಗದಲ್ಲಿದ್ದಾರೆ, ಅವ್ರ ಜೊತೆ ನಾವು ಫೋನಲ್ಲಿ ಮಾತಾಡಿದ್ರೆ ಅದು ಶಬ್ದ. ನಾವ್ ಇಲ್ಲಿ ಕೂತ್ಕೊಂಡು ನಮ್ಮ ಇಂದ್ರಿಯಗಳಿಂದ ನಾವು ಆ ವಿಷಯವನ್ನ ಅಲ್ಲಿ ಅನುಭವಿಸಕ್ ಆಗ್ತಾ ಇಲ್ಲ. ಆದ್ರೆ ಅವರು ಅಲ್ಲಿದ್ಕೊಂಡು ನಮಗೆ ಶಬ್ದದ ರೂಪದಲ್ಲಿ ಜ್ಞಾನವನ್ನ ಕೊಡ್ಬೋದು. ಇವಾಗ ಯಾರೋ ಇನ್ನೊಂದು ಎಲ್ಲೋ ಇದ್ದಾರೆ, ಅವರು ಫೋನ್ನಲ್ಲಿ ಜೋರಾಗಿ ಏನೋ ಕಿರಿಸ್ತಾ ಇದ್ದಾರೆ, ಅಂದ್ರೆ ನಮಗೆ ಗೊತ್ತಾಗತ್ತೆ ಅವ್ರ ಪರಿಸ್ಥಿತಿ ಏನು. ಅವರ ಪರಿಸ್ಥಿತಿಯನ್ನ ನಾವು ಅನುಭವ ಮಾಡ್ಬೋದು ಇಲ್ಲಿ ಶಬ್ದದಿಂದ. ಭೌತಿಕವಾಗಿ ಇದು ಸಾಧ್ಯವಾಗಿರುವಾಗ ಆಧ್ಯಾತ್ಮಿಕವಾಗಿ ಯಾಕೆ ಸಾಧ್ಯ ಇಲ್ಲ ಅಂತ ಪ್ರಭುಪಾದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ನಾವು ಮುಂದುವರೆದಿರೋ ಹಂತಕ್ಕೆ ಬಂದಾಗ ನಾವು ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನೋದನ್ನ ಅನುಭವ ಮಾಡಕ್ ಸಾಧ್ಯ. ಯಾಕಂದ್ರೆ ಭಗವಂತನ ನಾಮದಲ್ಲೇ ಎಲ್ಲವೂ ಅಡಗಿದೆ. ಭಗವಂತನ ರೂಪ, ಲೀಲೆ, ಗುಣ, ಧಾಮ ಎಲ್ಲವೂ ಅಡಗಿದೆ ನಾಮದಲ್ಲಿ. ಅರೆ ಪ್ರಭುಪಾದ್ರು ಹೇಳ್ತಾರೆ, ಅದಕ್ಕೆ ಜಪ ಮಾಡೋದಕ್ಕೆ ಒಂದು ರೀತಿಯಲ್ಲಿ ನಾವು ಜಪವನ್ನ ಮಾಡಿದ್ರೆ ಅದನ್ನ ನಾವು ಅನುಭವಿಸ್ಬೋದು, ಆ ಅನುಭವದ ಹಂತಕ್ಕೆ ಬರ್ಬೋದು ನಾವು.
ಅರೆ ಭೌತಿಕ ವಸ್ತುವನ್ನ ನಾವು ಶಬ್ದದ ಮೂಲಕ ಆ, ದೂರದಲ್ಲಿರುವಂತ ವಿಷಯಗಳನ್ನ ನಾವು ಶಬ್ದದ ಮೂಲಕ ಹೇಗೆ ಅನುಭವಿಸಕ್ ಸಾಧ್ಯನೋ ಅದೇ ರೀತಿ ಅಲೌಕಿಕ ಜಗತ್ತಿನಲ್ಲಿರೋ ಭಗವಂತನ ರೂಪ, ಗುಣ, ಲೀಲೆ ಎಲ್ಲವನ್ನೂ ಕೂಡ ಅವನ ನಾಮದಿಂದ ಇಲ್ಲಿಂದಾನೇ ಅನುಭವಿಸಬಹುದು. ನಾನು ಬರೀ ಸುಮ್ಮನೆ ತತ್ವವನ್ನ ಮಾತಾಡ್ತಾ ಇದ್ದೀನಿ. ನಮ್ಮ ಭಕ್ತರಲ್ಲಿ ಹಲವಾರು ಭಕ್ತರು ಆ ಈ ಜಪದ ಮುಂದುವರೆದಿರೋ ಹಂತಗಳಿಗೆ ಹೋಗಿದ್ದಾರೆ. ನನಗೆ ಬಹಳ ಸಂತೋಷ, ಭಗವಂತ ನನಗೆ ಅಂತಹ ಭಕ್ತರ ಸಂಘವನ್ನು ಕೊಟ್ಟಿದ್ದಾನೆ ಅಂತ. ಅವರನ್ನ ಕೇಳ್ಕೊಂಡು ನಾನು ಕೂಡ ಜಪದ ಅವ್ರು ಹೇಗೆ ಜಪ ಮಾಡ್ತಾ ಇದಾರೆ ಅಂತ ಕೇಳ್ಕೊಂಡು ನಾನು ಕಲಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಜ್ಞಾನ ಇದೆ ನನ್ನ ಹತ್ರ, ಆದ್ರೆ ಇನ್ನು ಸಾಕ್ಷಾತ್ಕಾರ ಇಲ್ಲ. ಆದ್ರೆ ಭಗವಂತನ ಕೃಪೆಯಿಂದ ಸಾಕ್ಷಾತ್ಕಾರ ಇನ್ನೂ ಮುಂದುವರೆದಿರುವಂತ ಭಕ್ತರು ಕೂಡ ನಮ್ಮ ಸಂಘದಲ್ಲಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಜಪವನ್ನ ಚೆನ್ನಾಗಿ ಮಾಡೋದು ಕಲಿಬಹುದು ಅಂತ ನಂಗೆ ಗೊತ್ತಾಗ್ತಾ ಇದೆ. ಮತ್ತೆ ಆ ಭಕ್ತರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಅಷ್ಟೇ, ಆ ಆ ಶ್ರವಣ, ಆ ನಾಮದ ಶ್ರವಣ, ಎಷ್ಟು ಚೆನ್ನಾಗಿ ನಾವು ನಾಮದ ಶ್ರವಣ ಮಾಡ್ತೀವೋ, ಮತ್ತೆ ಎಷ್ಟು ಅಕ್ಕರೆಯಿಂದ ನಾವು ನಾಮವನ್ನ ತಗೋತೀವೋ ಅಷ್ಟು ನಮಗೆ ಸಾಕ್ಷಾತ್ಕಾರವಾಗುತ್ತೆ. ಪ್ರೀತಿಯಿಂದ ಅಕ್ಕರೆಯಿಂದ ನಾವು ನಾಮವನ್ನ ತಗೋಬೇಕು. ಮತ್ತೆ ಆ ನಾಮದ ಉದ್ದೇಶನೇ, ಈ ಹರೇ ಕೃಷ್ಣ ಮಹಾಮಂತ್ರದ ಉದ್ದೇಶನೇ ಆ ಭಕ್ತಿಗಾಗಿ, ಸೇವೆಗಾಗಿ ಬೇಡ್ಕೋತಾ ಇರೋದು. ಹಾಗಾಗಿ ಈ ಭೌತಿಕ ಜಗತ್ತಿನಲ್ಲಿ, ಗೋಲೋಕ ವೃಂದಾವನದಲ್ಲಿ ಸೇವೆಗಾಗಿ ಬೇಡ್ಕೋಬೇಕು. ಮತ್ತೆ ಅಕ್ಕರೆಯಿಂದ ನಾಮವನ್ನ ತಗೋಬೇಕು. ಮತ್ತೆ ಪ್ರಾರ್ಥನೆ ಮಾಡಬೇಕು, ನಾನು ಅಪರಾಧ ಇಲ್ಲಿ ಮನಸ್ಸು ಇಲ್ಲಿ ಹೋಗದೆ ನಿನ್ನ ನಾಮದ ಮೇಲೆ ನನ್ನ ಮನಸ್ಸು ಸ್ಥಿರವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ಈ ಮನೋಭಾವದಿಂದ ನಾವು ಜಪವನ್ನ ಮಾಡಿದ್ರೆ ಮುಂದುವರೆದ ಹಂತದಲ್ಲಿ ಭಗವಂತನ ರೂಪ, ಭಗವಂತನ ಲೀಲೆ ಎಲ್ಲವೂ ಕೂಡ ಬಹಿರಂಗವಾಗತ್ತೆ ನಮಗೆ. ಕೇವಲ ನಾಮದಿಂದ. ಅದಕ್ಕೆ ನಾಮ ಅಷ್ಟು ಪ್ರಬಲವಾದದ್ದು. ಚೈತನ್ಯ ಮಹಾಪ್ರಭುಗಳು ಅದಕ್ಕೆ ಹೇಳ್ತಾರೆ, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ನಿಜ ಸರ್ವಶಕ್ತಿ, ಎಲ್ಲಾ ಶಕ್ತಿ, ಭಗವಂತನಲ್ಲಿರೋ ಎಲ್ಲಾ ಶಕ್ತಿಯನ್ನ ಭಗವಂತ ತನ್ನ ನಾಮದಲ್ಲಿ ಅಡಗಿಸ್ಬಿಟ್ಟಿದ್ದಾನೆ. ಮತ್ತೆ ತತ್ರಾರ್ಪಿತ ನಿಯಮಿತ ಸ್ಮರಣೆಯ ಕಾಲ, ಯಾವ ನಿಯಮಿತ ಸ್ಮರಣೆ ಸಮಯ ಇಲ್ಲ, ಕಾಲ ಇಲ್ಲ ಜಪ ಮಾಡಕ್ಕೆ. ಯಾವಾಗ ಬೇಕಾದ್ರೆ ಮಾಡ್ಬೋದು, ಆದ್ರೆ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೇಕು. ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ. ಇದು ನಿನ್ನ ವಿಶೇಷ ಕೃಪೆ ನನ್ನ ಮೇಲೆ, ಆದ್ರೂ ಕೂಡ ನಾನು ರಾಗ, ನನಗೆ ಅದರ ಮೇಲೆ ರುಚಿ ಬಂದಿಲ್ಲ ಅಂತ ಚೈತನ್ಯ ಮಹಾಪ್ರಭುಗಳು 2ನೇ ಶಿಕ್ಷಾಷ್ಟಕದ 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗಾಗಿ ಈ ನಾಮ ಶಬ್ದ ರೂಪ, ಭಗವಂತನದು ಶ್ರೀ ವಿಗ್ರಹ, ಅಷ್ಟಧಾತುಗಳ ರೂಪ ಅಂದ್ರೆ ಭೂಮಿಯ ರೂಪ ಅದು. ಇದು ಶಬ್ದದ ರೂಪ. ಭಗವಂತನ ನಾಮ ಶಬ್ದದ ರೂಪ. ಹೇಗೆ ನಾವು ಶ್ರೀ ವಿಗ್ರಹವನ್ನ ದೇವಸ್ಥಾನದಲ್ಲಿ ನೋಡ್ತೀವಿ, ಆ ಶ್ರೀ ವಿಗ್ರಹದಿಂದ ಆಕರ್ಷಿತರಾಗ್ತೀವಿ, ಅದೇ ರೀತಿ ನಾಮ ರೂಪವನ್ನು ನೋಡಕ್ಕೆ ಕಲ್ತ್ಕೋಬೇಕು. ನೋಡೋದು ಅಂದ್ರೆ ನೋಡೋದು ಯಾವ್ದರಿಂದ? ಕಿವಿಯಿಂದ ನೋಡೋದು ಅಂದ್ರೆ ಶ್ರವಣ ಮಾಡೋದು. ಶ್ರವಣ ಮಾಡಿ 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 ಆ ನಾಮದಲ್ಲಿ ಎಷ್ಟು ರಸ ಇದೆ. ಹೇಗೆ ನಮಗೆ ರೂಪ ನೋಡಿದ ತಕ್ಷಣ ಭಗವಂತನ ಬೇರೆ ಬೇರೆ ಗುಣ, ಅವನ ರೂಪದ ವೈಶಿಷ್ಟ್ಯಗಳನ್ನ ನೋಡಿ ನಾವು ಆಕರ್ಷಿತರಾಗ್ತೀವಿ. ಅದು ನಮಗೆ ಸಹಜ ಅಭ್ಯಾಸ ಇದೆ. ರೂಪವನ್ನು ನೋಡಿ ರೂಪದಿಂದ ಆಕರ್ಷಿತರಾಗೋದು, ಪ್ರಭಾವಿತರಾಗೋದು ನಮಗೆ ಸಹಜವಾದ ಅಭ್ಯಾಸ ಇದೆ. ಶಬ್ದ ಕೇಳಿದೀವಿ, ಆದ್ರೆ ಶಬ್ದದಿಂದ ಆಕರ್ಷಿತರಾಗೋದು ಆಗಿರಬಹುದು ಸ್ವಲ್ಪ ಜನ, ಆದ್ರೆ ಹೆಚ್ಚಿನ ಜನ ಅಷ್ಟು ಶಬ್ದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರಲ್ಲ ಜೀವನದಲ್ಲಿ. ಆದ್ರೆ ಈಗ ಆ ಭಗವಂತನ ನಾಮ ಇರೋದ್ರಿಂದ ಆ ಶಬ್ದದಿಂದ ನಾವು ಆಕರ್ಷಿತರಾಗಬೇಕು. ಶಬ್ದ ಅಂದ್ರೆ ಆ ಶಬ್ದ ಧ್ವನಿ, ಕೃಷ್ಣ ಆ ಹೆಸರಿದೆಯಲ್ಲ, ರಾಮ, ಆ ನಾಮಗಳಿಂದ ನಾವು ಆಕರ್ಷಿತರಾಗಬೇಕು. ಯಾಕಂದ್ರೆ ನಾಮ ಹೇಗೆ ರೂಪ ಆಕರ್ಷಕವಾಗಿದೆಯೋ ಅದೇ ರೀತಿ ನಾಮವು ಕೂಡ ಆಕರ್ಷಕವಾಗಿದೆ. ಅದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ದುರ್ದೈವ ಮಿಹಾ ಜನಿನ ಅನುರಾಗ. ನನ್ನ ದುರ್ದೈವ, ನನಗೆ ಇನ್ನೂ ಅನುರಾಗ ಬಂದಿಲ್ಲ ನಿನ್ನ ನಾಮದ ಮೇಲೆ. ಆದ್ರೆ ನಾಮದಲ್ಲಿ ರುಚಿ ಇದೆ, ರಸ ಇದೆ. ಅರೆ ಆ ರುಚಿ ರಸವನ್ನ ಅನುಭವಿಸ್ಬೇಕು ಅಂದ್ರೆ ನಾವು ಜಪವನ್ನ ಸರಿಯಾಗಿ ಮಾಡಬೇಕು. ಚೆನ್ನಾಗಿ ಉಚ್ಚಾರ ಮಾಡಬೇಕು, ಅದನ್ನ ಶ್ರವಣ ಮಾಡ್ಕೋಬೇಕು, ಪ್ರೀತಿಯಿಂದ ಭಗವಂತನ ನಾಮವನ್ನ ತಗೋಬೇಕು, ಸೇವೆಗಾಗಿ ಬೇಡಬೇಕು.
ಈ ರೀತಿ ಮನೋಭಾವದಲ್ಲಿ ನಾವು ಜಪ ಮಾಡಿದ್ರೆ ಸಹಜವಾಗಿ ನಮಗೆ ಆ ಇವಾಗ ನಾವು ಯಾರ ಹತ್ರ ಆದ್ರೂ ಏನಾದ್ರು ಕೇಳ್ಬೇಕು, ನಮಗೆ ಬೇಕಾಗಿರೋರ ಹತ್ರ ನಾವೇನೋ ಕೇಳ್ಬೇಕು ಅಂತ ಹೋಗ್ತೀವಿ, ನಾವು ಅವ್ರ ಜೊತೆ ಪ್ರೀತಿಯಿಂದ ಅವರನ್ನ ಸಂಬೋಧಿಸ್ತೀವೋ ಇಲ್ವೋ. ಅದೇ ರೀತಿ ನಾವು ಇಲ್ಲಿ ಕೃಷ್ಣನಿಂದ ರಾಧಾಯಿಂದ ನಾವು ಗೋಲೋಕದಲ್ಲಿ ಸೇವೆಗಾಗಿ ಬೇಡಕ್ಕೆ ಹೋಗ್ತಾ ಇದೀವಿ. ಒಂದು ಪ್ರೀತಿಯಿಂದ ಕರಿಬೇಕು ತಾನೆ ಅವ್ರ ಹೆಸರುಗಳನ್ನ. ಹ್ಮ್ ಪ್ರೀತಿಯಿಂದ ಕರೆದ್ರೆ ಅವರು ಪ್ರಭುಪಾದರು ಹೇಳ್ತಾರೆ, ನೀ ಪ್ರೀತಿಯಿಂದ ಕರೆದ್ರೆ ತಕ್ಷಣ ಕೃಷ್ಣ ಹೇಳ್ತಾನ, ಏನಪ್ಪಾ ಇಲ್ಲೇ ಇದ್ದೀನಿ, ಏನ್ ಬೇಕು ಹೇಳು. ಹ್ಮ್ ಅಷ್ಟು ಸುಲಭ ಆಗೋಗುತ್ತೆ. ಹ್ಮ್ ಕೃಷ್ಣ, ನನಗೆ ನಿನ್ನ ಸಾಕ್ಷಾತ್ಕಾರ ಬೇಕು, ನಿನ್ನ ಪ್ರೇಮ ಬೇಕು. ಅಷ್ಟೇನಾ, ಆಯ್ತು ಸರಿ ತಗೋ. ಹ್ಮ್ ಅಂತ ಆ ಆ ಒಂದು ಮುಂದುವರೆದ ಹಂತಗಳನ್ನ ಭಕ್ತರು ಅನುಭವಿಸ್ತಾ ಇದ್ದಾರೆ. ನಾವು ಯಾವ ತರ ಒಂದಿನ ಅನುಭವಿಸ್ತೀವಿ ಅನ್ನೋ ಒಂದು ಖಚಿತತೆ ಇದೆ. ಆ, ಯಾಕಂದ್ರೆ ಪ್ರಕ್ರಿಯೆ ಅದೇ, ನಾವು ಸರಿಯಾಗಿ ಅದನ್ನ ಅಪ್ಲೈ ಮಾಡ್ತಾ ಇಲ್ಲ. ಹ್ಮ್ ಸರಿಯಾಗಿ ಮಾಡಿದ್ರೆ ಅದರ ಫಲ ನಮಗೂ ಖಂಡಿತವಾಗಿಯೂ ಸಿಗುತ್ತೆ. ಸುನಾಮ ಇಲ್ಲಿ ಪ್ರಭುಪಾದರು ಮುಂದುವರಿತಾ ಇದ್ದಾರೆ. ಅಮರಕೋಶ ನಿಘಂಟು ಡಿಕ್ಷನರಿನಲ್ಲಿ ಮೂರ್ತಿ ಅನ್ನೋ ಪದಕ್ಕೆ ಎರಡು ಅರ್ಥಗಳು, ಒಂದು ರೂಪ, ಇನ್ನೊಂದು ಕಠಿಣತೆ. ಮೂರ್ತಿ ಅಂದ್ರೆ ಕಠಿಣತೆ ಅಂತೆ. ಹಾಗಾಗಿ ಅಮೂರ್ತಿಕಂ ಅಂದ್ರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾ ಇದ್ದಾರೆ, ಅಮೂರ್ತಿಕಂ ಅಂದ್ರೆ ಕಷ್ಟವಿಲ್ಲದೆ. ಅಂದ್ರೆ ಈ ಒಂದು ಆ ಆ ಅಲೌಕಿಕ ಶಾಶ್ವತವಾದ ಆನಂದ ಮತ್ತು ಜ್ಞಾನದ ಈ ಅಲೌಕಿಕ ರೂಪವನ್ನ ನಮ್ಮ ಮೂಲ ಆಧ್ಯಾತ್ಮಿಕ ಇಂದ್ರಿಯಗಳು ಅನುಭವಿಸ್ಬೋದು. ಆದ್ರೆ ಆ ಮೂಲ ಆಧ್ಯಾತ್ಮಿಕ ಇಂದ್ರಿಯಗಳು ಜಡದಿಂದ ಆವೃತವಾಗಿವೆ. ಅದನ್ನ ಶುದ್ಧಗೊಳಿಸೋದು ಹೇಗೆ? ಪವಿತ್ರ ಮಂತ್ರಗಳಿಂದ, ಶಬ್ದದಿಂದ. ಭಗವಂತನ ರೂಪವನ್ನ ಅನುಭವಿಸಕ್ಕೆ ನಾವು ಮೂಲ ಆಧ್ಯಾತ್ಮಿಕ ಇಂದ್ರಿಯಗಳನ್ನ ಹೊಂದಿರಬೇಕು. ಆದ್ರೆ ಇವತ್ತು ನಮ್ಮ ಮೂಲ ಆಧ್ಯಾತ್ಮಿಕ ಇಂದ್ರಿಯಗಳು ಭೌತಿಕ ಜಡದಿಂದ ಆವೃತವಾಗೋಗಿದೆ. ಆ ಕಲ್ಮಶವನ್ನ ತೆಗೆಯೋದಕ್ಕೆ ಮಂತ್ರ, ಶಬ್ದ ರೂಪ. ಅರೆ ಅಂತಹ ನಾಮವನ್ನ, ಅಂತಹ ಶಬ್ದವನ್ನ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಇಂದ ನಾವು ಸ್ವೀಕಾರ ಮಾಡಬೇಕು. ಮತ್ತೆ ಅವರ ನಿರ್ದೇಶನದ ಪ್ರಕಾರ ನಾವು ಜಪವನ್ನು ಮಾಡಬೇಕು. ಆಗ ನಾವು ಕ್ರಮೇಣವಾಗಿ ಭಗವಂತನಿಗೆ ಹತ್ತಿರ ಆಗ್ತಾ ಹೋಗ್ತೀವಿ. ಇದು ಪಾಂಚರಾತ್ರಿಕ ವಿಧಿ. ಇದನ್ನು ಪಾಂಚರಾತ್ರಿಕ ವಿಧಿಯಲ್ಲೂ ಕೂಡ ಇದನ್ನ ಶಿಫಾರಸ್ ಮಾಡಿದ್ದಾರೆ. ನಾರದ ಪಂಚರಾತ್ರ, ನಾರದರು ಅದಕ್ಕೆ ಈ ಕಲಿಯುಗಕ್ಕೆ ಸೂಕ್ತವಾದ ಮಾ ಪದ್ಧತಿಯನ್ನ ಒಂದು ಪಥವನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಆಧುನಿಕ ಸಮಯದಲ್ಲಿ ಪಂಚರಾತ್ರ ವೇದಾಂತಕ್ಕಿಂತ ಹೆಚ್ಚು ಪ್ರಮುಖವಾದದ್ದು. ವೇದಾಂತ ಅಂದ್ರೆ ಅಥವಾ ವೈದಿಕ ಪದ್ಧತಿಯಲ್ಲಿ ಎಲ್ಲ ಜನ್ಮದ ಮೇಲೆ ಆಧಾರಿತವಾಗಿರುವಂತ ವಿಷಯಗಳು. ಅಂದ್ರೆ ಹುಟ್ಟಿನಿಂದ ಅಂತ ಅವರು ಎಲ್ಲ ಬರೋದು, ಅದಕ್ಕೆ ಯೋಗ್ಯತೆ ಇರಬೇಕು, ಬ್ರಾಹ್ಮಣರಾಗಿರ್ಬೇಕು, ಇತ್ಯಾದಿ ಇತ್ಯಾದಿ. ಆದ್ರೆ ಪಂಚರಾತ್ರ ಆಧುನಿಕ ಯುಗಕ್ಕೆ ಸರಿಯಾಗಿದೆ. ನಾರದರು ಅದನ್ನ ನಾರದ ಪಂಚರಾತ್ರ ಅಂತ ಕೊಟ್ಟಿದ್ದಾರೆ. ಭಕ್ತಿ ಸೇವೆಗೆ ಇರುವಂತಹ ನಿಯಮಗಳು ಅಥವಾ ಸೂತ್ರಗಳು. ಅದರ ಪ್ರಕಾರ ನಮ್ಮ ಆಚಾರ್ಯರು ನಮಗೆ ಪಂಚರಾತ್ರಿಕೆ ವಿಧಿ, ಭಾಗವತಿ ವಿಧಿ ಎರಡರಿಂದನೂ ಕೂಡ ನಮಗೆ ಪಥವನ್ನ ಕೊಟ್ಟಿದ್ದಾರೆ. ಆ ಪಥವನ್ನ ಅನುಸರಿಸೋದ್ರಿಂದ ನಾವು ಪರಿಪೂರ್ಣತೆಯನ್ನ ಸುಲಭವಾಗಿ ಪಡ್ಕೋಬಹುದು. ಸೊ ಇಲ್ಲಿ ಒತ್ತು ನಾಮದ ಮೇಲೆ ಇದೆ. ನಾಮ ಶಬ್ದ. ಮತ್ತೆ ಈ ಶಬ್ದ ಭಗವಂತನ ಲೀಲೆಯೂ ಕೂಡ ಶಬ್ದ, ಭಗವಂತನ ರೂಪದ ವರ್ಣನೆಯೂ ಕೂಡ ಶಬ್ದ, ಎಲ್ಲವೂ ಶಬ್ದ. ನಾಮವೂ ಶಬ್ದ, ಭಗವಂತನ ಕುರಿತಾದ ಎಲ್ಲವೂ ಜ್ಞಾನವೂ, ಎಲ್ಲ ಜ್ಞಾನವೂ ಕೂಡ ಶಬ್ದ. ಆ ಶಬ್ದವನ್ನ ನಾವು ಸರಿಯಾದ ಮೂಲದಿಂದ ಶ್ರವಣ ಮಾಡಿದ್ರೆ ಅದ್ರ ಕೆಲಸ ಅದು ಮಾಡುತ್ತೆ. ಯಾಕಂದ್ರೆ ಶಬ್ದ ನಮ್ಮನ್ನ ಪರಿಶುದ್ಧಗೊಳಿಸುತ್ತೆ. ಆದ್ರೆ ಅದಕ್ಕೆ ನಾವು ಮಾಡ್ಬೇಕಾರೋ ಕೆಲಸ ಸುಮ್ಮನೆ ಪ್ರಾಮಾಣಿಕತೆಯಿಂದ ಶ್ರವಣ ಮಾಡಬೇಕು ಅಷ್ಟೇ. ಏಕಾಗ್ರತೆಯೊಂದಿಗೆ ಶ್ರವಣ ಮಾಡ್ಬೇಕು, ಅಷ್ಟೇ ನಾವು ಮಾಡ್ಬೇಕಾದ್ರು. ಅಷ್ಟೇ ಮಾಡಿದ್ರೆ ಶಬ್ದ ತನ್ನ ಕೆಲಸವನ್ನ ಮಾಡುತ್ತೆ. ಅಷ್ಟು ಪ್ರಬಲವಾದದ್ದು. ಯಾಕಂದ್ರೆ ಅದು ಭಗವಂತನಿಗೆ ಅಭಿನ್ನ. ಮತ್ತೆ ಯಾಕೆ ಈ ಶಬ್ದ ಈ ಯುಗಕ್ಕೆ? ಯಾಕಂದ್ರೆ ಈ ಯುಗದಲ್ಲಿ ಕಣ್ಣುಗಳಿಲ್ಲ, ನಮ್ಗೆ ನೋಡೋದಕ್ಕೆ ಯೋಗ್ಯತೆ ಇಲ್ಲ.
ಹಾಗಾಗಿ ಶಬ್ದದಿಂದ ಪರಿಶುದ್ಧತೆ ಪ್ರಾರಂಭವಾಗುತ್ತೆ. ಅದಕ್ಕೆ ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇಲ್ವೋ ಅವರು ಭಕ್ತಿಯಲ್ಲಿ ಪ್ರಗತಿ ಮಾಡೋದು ಬಹಳ ಬಹಳ ನಿಧಾನವಾಗಿರುತ್ತೆ. ಅವರು ಪ್ರಗತಿ. ಹ್ಮ್ 39. ಇಮಂ ಸ್ವನಿಗಮಂ ಬ್ರಹ್ಮನ್ ಅವೇತ್ಯ ಮದ್ ಅನುಷ್ಠಿತಂ ಅದಾನ್ಮೇ ಜ್ಞಾನಂ ಐಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವಃ. ನಾರದರೆ ಹೇಳ್ತಾ ಇದ್ದಾರೆ, ಓ ಬ್ರಾಹ್ಮಣನೇ, ಹೀಗೆ ಪರಮಪ್ರಭು ಆ ಕೃಷ್ಣನಿಂದಾಗಿ ನಾನು ಮೊದಲು ಅಲೌಕಿಕ ಭಗವಂತನ ಕುರಿತಾದ ಅಲೌಕಿಕ ಜ್ಞಾನವನ್ನ ಪಡ್ಕೊಂಡೆ. ಆಮೇಲೆ ಆಧ್ಯಾತ್ಮಿಕ ಐಶ್ವರ್ಯಗಳನ್ನ ಪಡ್ಕೊಂಡೆ. ಮತ್ತೆ ಅಂತಿಮವಾಗಿ ಅವನ ಪ್ರೇಮಮಯ ಸೇವೆಯನ್ನ ಪಡ್ಕೊಂಡೆ. ಇಲ್ಲಿ ಸಾಕ್ಷಾತ್ಕಾರದ 3 ಹಂತಗಳನ್ನ ಹೇಳ್ತಾ ಇದ್ದೇವೆ. ಪರಿಪೂರ್ಣತೆಯ ಹಂತದಲ್ಲಿ 3 ಹಂತಗಳಲ್ಲಿ ನಮಗೆ ಸಾಕ್ಷಾತ್ಕಾರ ಸಿಗುತ್ತೆ. ಮೊದಲನೇದು ಭಗವಂತನ ಕುರಿತಾದ ಜ್ಞಾನ. ಹ್ಮ್ ಎರಡನೇದು ಆಧ್ಯಾತ್ಮಿಕ ಐಶ್ವರ್ಯ ಅಂದ್ರೆ ಸಿದ್ಧಿಗಳು ಸಿಗುತ್ತೆ 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಭಗವಂತನ ಪ್ರೇಮಮಯ ಸೇವೆ. ನಮಗೆ ಬೇಕಾಗಿರೋದು ಭಗವಂತನ ಪ್ರೇಮಮಯ ಸೇವೆ. ಅರೆ ಅದು ಸಿಗಕ್ಕಿಂತ ಮುಂಚೆ ಇವೆರಡೂ ಸಿಗುತ್ತೆ, ಜ್ಞಾನ ಮತ್ತೆ ಸಿದ್ಧಿ. ಅದೇ ನಮ್ಗೆ ಅಷ್ಟೊಂದು ಉಪಯೋಗ ಇಲ್ಲ, ಆದ್ರೆ ಸಿಗತ್ತೆ. ಭಗವಂತನ ಕುರಿತಾದ ಜ್ಞಾನ ಒಳ್ಳೇದು. ಆದ್ರೆ ಅವನ ಪ್ರೇಮಮಯ ಸೇವೆನೇ ಸಿಕ್ಕಾದ್ಮೇಲೆ ಎಲ್ಲ ಸಿಕ್ಕದಂಗೆ. ಹಾಗಾಗಿ ಇಲ್ಲಿ ಮತ್ತೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ, ಆ ಅಲೌಕಿಕ ಶಬ್ದ ರೂಪ ಅದು ಭಗವಂತನಿಗೆ ಅಭಿನ್ನ. ಹಾಗಾಗಿ ಭಗವಂತನನ್ನ ಪಡ್ಕೊಳ್ಳಕ್ಕೆ ಅಥವಾ ಅವನನ್ನ ಸಮೀಪಿಸಕ್ಕೆ ಅದು ಪರಿಪೂರ್ಣವಾದ ಮಾರ್ಗ. ಅಪರಾಧವಿಲ್ಲದೆ, ಇವಾಗ ಇದು ಮುಖ್ಯವಾದ ವಿಷಯ, ಅಪರಾಧವಿಲ್ಲದೆ ಯಾವ ವ್ಯಕ್ತಿ ಭಕ್ತ ಜಪ ಮಾಡ್ತಾನೋ ಅವನು ಭಗವಂತನ ಹತ್ರ ಹೋಗೋದಕ್ಕೆ ಯೋಗ್ಯನಾಗೋಗ್ತಾನೆ. 10 ನಾಮ ಅಪರಾಧಗಳಿವೆ. ಈ ನಾಮಾಪರಾಧದ ಒಂದು ಮೂಲ ವಿಷಯ ಅಂದ್ರೆ ಭೌತಿಕ ಆಕರ್ಷಣೆ. ನಾನು ನನ್ನದು ದೇಹ ಭಾವದಲ್ಲಿ ಇದ್ರೆ ಈ 10 ಅಪರಾಧಗಳಾಗತ್ತು. ಪ್ರಭುಪಾದರು ಎಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಒಂದು ವಾಕ್ಯವನ್ನು ಬರೀತಾರೆ, ಒಂದು ನಿಮಿಷ ಓದ್ತೀನಿ. ಒಬ್ಬ ವ್ಯಕ್ತಿ ಈ ಜಪವನ್ನ ಅಭ್ಯಾಸ ಮಾಡಿದ್ರೆ ಅವನು 3 ಹಂತಗಳ ಮೂಲಕ ಸಾಕ್ತಾನೆ. ಮೊದಲನೇದು ಅಪರಾಧದ ಹಂತ, ಎರಡನೇದು ಅಪರಾಧದಿಂದ ನಿವಾರಣೆಯ ಹಂತ, ಮತ್ತೆ 3ನೇದು ಅಲೌಕಿಕ ಹಂತ. ಅಪರಾಧದ ಹಂತ ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲಾ ತರಹದ ಭೌತಿಕ ಆನಂದಗಳನ್ನ ಇಚ್ಛೆ ಪಡ್ಬೋದು, ಬಯಸ್ಬೋದು. ಅದು ಅಪರಾಧದ ಹಂತ. ಎರಡನೇ ಹಂತದಲ್ಲಿ ಎಲ್ಲ ಭೌತಿಕ ಕಲ್ಮಶದಿಂದ ಮುಕ್ತನಾಗ್ತಾನೆ. ಸೊ ನಾವು ಭೌತಿಕ ಕಲ್ಮಶದಿಂದ ಮುಕ್ತರಾಗಿದ್ರೆ ನಾವು 2ನೇ ಹಂತದಲ್ಲಿ ಇದೀವಿ. ಅಥವಾ ಭೌತಿಕ ಆಸೆಗಳಿಂದ ಹೊರಗಡೆ ಬಂದಿದ್ರೆ 1ನೇ ಹಂತವನ್ನ ದಾಟಿದೀವಿ, 2ನೇ ಹಂತವನ್ನ ಪ್ರವೇಶ ಮಾಡಿದೀವಿ. ಆದ್ರೆ 2ನೇ ಹಂತವಾದ ಕೊನೆಯನ್ನ ಕಂಡಿಲ್ಲ ಇನ್ನು. ಎಲ್ಲಾ ಭೌತಿಕ ಕಲ್ಮಶ ಹೋದಾಗ 2ನೇ ಹಂತವನ್ನ ಮುಗಿಸ್ತೀವಿ. ಅಂದ್ರೆ ಅನರ್ಥ ನಿವೃತ್ತಿ, ಎಲ್ಲಾ ಅನರ್ಥಗಳು ಹೋದ್ಮೇಲೆ ಆಮೇಲೆ 3ನೇ ಹಂತಕ್ಕೆ ಬರ್ತೀವಿ, ಅದು ಅಲೌಕಿಕ ಹಂತ. ಅದರಿಂದ ನಾವು ಭಗವತ್ ಪ್ರೇಮವನ್ನು ಪಡ್ಕೋಬಹುದು. ಸೊ ಹಾಗಾಗಿ ಯಾವಾಗ ನಾವು ಭೌತಿಕವಾಗಿ ಮುಳುಗೋಗಿದ್ದೀವೋ ಆಗ ನಾವು ಮಾಡೋ ಜಪ ಅಪರಾಧದಿಂದ ಕೂಡಿರುತ್ತೆ. 10 ನಾಮ ಅಪರಾಧಗಳಿವೆ. ಅದನ್ನ ಎಲ್ಲರೂ ಯಾರು ಭಕ್ತರು ಗಂಭೀರವಾಗಿ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಇಷ್ಟಪಡ್ತಾ ಇದ್ದೀರೋ ದಯವಿಟ್ಟು ಈ ನಾಮ ಅಪರಾಧಗಳ ಬಗ್ಗೆ ತಿಳ್ಕೊಳ್ಳಿ. ಅದನ್ನ ನಾವು ಇನ್ಯಾವಾಗಾದ್ರೂ ಚರ್ಚೆ ಮಾಡೋಣ. ಅರೆ ನಾಮಾಪರಾಧವಿಲ್ಲದೆ ನಾವು ಜಪವನ್ನ ಮಾಡಬೇಕು. ಈ ನಾಮಾಪರಾಧದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ನಾವು ಸಿಕ್ಕಾಕೊಳ್ಳೋದು ನಾನು ಮತ್ತೆ ನನ್ನದು ದೇಹ ಭಾವ. ಇದೇ ಸಮಸ್ಯೆ. ಅದೇ ಭೌತಿಕ ಆಕರ್ಷಣೆ, ಭೌತಿಕ ಬಯಕೆಗಳು. ಸೊ ಅದರಿಂದ ಹೊರಗಡೆ ಬರ್ಬೇಕು. ಅದಕ್ಕೆ ತತ್ವ ತಿಳ್ಕೋಬೇಕು. ಇದೆಲ್ಲ ತಾತ್ಕಾಲಿಕವಾದದ್ದು, ಇದು ಯಾವುದು ನನ್ನ ಜೊತೆ ಬರಲ್ಲ. ನನಗ್ ಬೇಕಾಗಿರೋದು ಕೃಷ್ಣನ ಸಂಘ. ಯಾಕೆ ಕೃಷ್ಣನ ಸಂಘ? ಸಂತೋಷ ಬೇಕು, ಹಾಗಾದ್ರೆ ಕೃಷ್ಣ ಬೇಕು.
ಕೃಷ್ಣ ಬೇಕಾದ್ರೆ ನನಗೆ ಭೌತಿಕ ಆಸೆಗಳಿದ್ರೆ ನಾನು ಕೃಷ್ಣನನ್ನ ಪಡೆಯೋದಕ್ಕೆ ಆಗೋದಿಲ್ಲ. ಇದು ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಹ್ಮ್ ಆ ಆಮೇಲೆ ಅಪರಾಧಗಳನ್ನ ದೂರ ಇಡಬೇಕು. ಆ ಆ ಭೌತಿಕ ಬಯಕೆಗಳು ನಿಲ್ಬೇಕು ಮೊದಲು. ಬಯಕೆಗಳು ನಿಂತಾದ್ಮೇಲೆ ಹಿಂದಿನ ಜನ್ಮಗಳಿಂದ ಸಂಗ್ರಹ ಮಾಡಿರುವಂತ ಕಲ್ಮಶ ಹೋಗ್ಬೇಕು. ಆ ಕಲ್ಮಶವೂ ಹೋಗಾದ್ಮೇಲೆ ಹೆಚ್ಚು ಕಡಿಮೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಅಂದ್ರೆ ಅದು ಅಲೌಕಿಕ ಸ್ತರ. ಹ್ಮ್ ಈ ಕಲ್ಮಶ ಅಂದ್ರೆ ಭೌತಿಕವಾದದ್ದನ್ನ ಭೌತಿಕವಾದ ಯಾವುದರೆಡೆಗೇನು ಆಕರ್ಷಣೆನೂ ಇರಬಾರ್ದು, ತಿರಸ್ಕಾರನೂ ಇರಬಾರ್ದು. ಲೈಕ್ ಡಿಸ್ಲೈಕ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಲೈಕು ಬೇಡ, ಡಿಸ್ಲೈಕು ಬೇಡ. ನಂಗೆ ಇದ್ ಬೇಕು ಅಂತಾನೂ ಅಲ್ಲ, ಇದ್ ಬೇಡ ಅಂತಾನೂ ಇರಬಾರ್ದು. ಭೌತಿಕವಾದದ್ದು ಏನಿದ್ರು ಎಲ್ಲವೂ ಕೂಡ ಕೃಷ್ಣನ ಶಕ್ತಿ, ಕೃಷ್ಣನ ಇಚ್ಛೆ. ಯಾವಾಗ ನಾವು ಆ ಹಂತಕ್ಕೆ ತಲುಪ್ತೀವೋ ಅದು ಅಲೌಕಿಕ ಹಂತ. ಆಗ ನಮಗೆ ಆ ಉನ್ನತ ಸಾಕ್ಷಾತ್ಕಾರದ ಹಂತ. ನಾವು ಅವಾಗ ಭಗವಂತನ ರೂಪ, ಗುಣ, ಲೀಲ ಎಲ್ಲವನ್ನು ಅನುಭವಿಸ್ತೀವಿ. ಹ್ಮ್ ಹ್ಮ್ ಭಗವಂತ ಕ್ರಮೇಣವಾಗಿ ತನ್ನನ್ನು ತಾನು ಬಹಿರಂಗ ಮಾಡ್ತಾನೆ ಭಕ್ತನಿಗೆ. ಅಲ್ಲದೆ ಆ ಭಕ್ತ ಎಲ್ಲ ಈ ಅಷ್ಟಸಿದ್ಧಿಗಳನ್ನ ಪಡ್ಕೋತಾನೆ. ಹ್ಮ್ ಹ್ಮ್ ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಭಕ್ತನನ್ನ ಭಗವಂತನ ಆ ಸಹಚರನಾಗಿ ಸ್ವೀಕಾರ ಮಾಡ್ತಾರೆ. ಭಗವಂತ ಭಕ್ತನನ್ನ ತನ್ನ ಗೌಪ್ಯ ಹ್ಮ್ ಭಕ್ತರ ಗುಂಪಿನಲ್ಲಿ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಅಲೌಕಿಕ ಧಾಮದಲ್ಲಿ ಸ್ವೀಕಾರ ಮಾಡ್ತಾನೆ. ಮತ್ತೆ ಗುರುಗಳ ಮೂಲಕ ಅವನಿಗೆ ಒಂದು ವಿಶೇಷವಾದ ಅಥವಾ ನಿರ್ದಿಷ್ಟವಾದ ಸೇವೆಯನ್ನು ಕೂಡ ಕೊಡಲಾಗತ್ತೆ. ಪ್ರಭುಪಾದರು ಇನ್ನೆಲ್ಲ ಬರೀತಾರೆ ಆಗ್ಲೇ. ನಮಗೆ ಶಾಶ್ವತವಾಗಿ ನಮ್ಗೆ ಆ ಸಂಬಂಧ ಇದೆ ಕೃಷ್ಣನ ಜೊತೆ. ಅದನ್ನ ನಾವು ಮತ್ತೆ ಅದನ್ನ ಜಾಗೃತಗೊಳಿಸ್ಕೋತಾ ಇದೀವಿ. ಮತ್ತೆ ಅದು ಆಧ್ಯಾತ್ಮಿಕ ಗುರುಗಳ ಮುಖೇನ ಮಾತ್ರ ಆಗೋದು. ಅವರ ಮಾಧ್ಯಮ ಅವ್ರಿರ್ಲೇಬೇಕು. ಹ್ಮ್ ಹ್ಮ್ ಮತ್ತೆ ಇಲ್ಲಿ ಪ್ರಭುಪಾದ ಬರ್ತಾರೆ ಅಷ್ಟಸಿದ್ಧಿ ಬಗ್ಗೆ ಮಾತಾಡಿದ್ರು, ಆದ್ರೆ ಹೇಳ್ತಾರೆ ಶುದ್ಧ ಭಕ್ತನಿಗೆ ಈ ಅಷ್ಟಸಿದ್ಧಿ ಎಲ್ಲ ಬೇಕಾಗಿಲ್ಲ. ಅದೆಲ್ಲ ಅವನಲ್ಲಿ ಇರುತ್ತೆ, ಆದ್ರೆ ಅವನ ಅದ್ ಯಾವ್ದನ್ನು ಬಳಸೋದಿಲ್ಲ. ಹ್ಮ್ ನಾರದ್ರು ಇದನ್ನೆಲ್ಲ ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ. ಮತ್ತೆ ನಾರದ್ರೆ ಪಡ್ಕೊಂಡಿರೋ ಪರಿಪೂರ್ಣತೆಯನ್ನ ಎಲ್ಲರೂ ಪಡ್ಕೋಬಹುದು. ಹ್ಮ್ ಹ್ಮ್ ಈ ಜಪದ ಪ್ರಕ್ರಿಯೆಯಲ್ಲಿ ಪರಿಪೂರ್ಣತೆಯನ್ನ ಸಾಧನೆ ಮಾಡೋದ್ರಿಂದ ನಾವು ಅವ್ರು ಪಡ್ಕೊಂಡಿರೋ ಸೌಕರ್ಯಗಳನ್ನೇ ನಾವು ಪಡ್ಕೋಬಹುದು. ಮತ್ತೆ ಯಾರು ಬೇಕಾದ್ರೆ ಜಪ ಮಾಡುವುದು. ಯಾವ ಒಂದು ನಿಯಮ ಇಲ್ಲ, ಯೋಗ್ಯತೆ ಇಲ್ಲ. ಆದ್ರೆ ಪರಂಪರೆಯಲ್ಲಿ ನಾವು ಸೂಕ್ತವಾಗಿ ಪರಂಪರೆಯಲ್ಲಿ ಅಧಿಕೃತ ಗುರುಗಳಿಂದ ನಾವು ದೀಕ್ಷಿತರಾಗಬೇಕು. ದೀಕ್ಷೆ ಅಂದ್ರೆ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್. ದೀಕ್ಷೆಯ ಕಾಲದಲ್ಲಿ ಭಕ್ತ ತನ್ನನ್ನು ತಾನು ಗುರುಗಳ ಪಾದ ಪದ್ಮಗಳಿಗೆ ಸಮರ್ಪಿಸ್ಕೊಂಡ್ ಬಿಡ್ತಾನೆ. ಸಮರ್ಪಿಸ್ಕೊಳ್ಳೋದು ಅಂದ್ರೆ ಏನರ್ಥ ಅಂದ್ರೆ ಇನ್ನು ಮುಂದೆ ನಾನು ನನ್ನ ಜೀವನದಲ್ಲಿ ನನ್ನ ಸ್ವಾತಂತ್ರ್ಯವನ್ನ ನಾನು ತ್ಯಜಿಸ್ತಾ ಇದ್ದೀನಿ. ಇಂದಿನಿಂದ ನಾನು ಗುರುಗಳ ಆದೇಶಗಳೇ ನನ್ನ ಜೀವನಕ್ಕೆ ಮಾರ್ಗ. ಇದು ದೀಕ್ಷೆ. ಹಲವಾರು ಭಕ್ತರು ದೀಕ್ಷೆಯನ್ನ ತಗೊಂಡಿದ್ದಾರೆ, ಆಮೇಲೆ ಗುರುಗಳಿಗೂ ನಮಗೂ ಏನು ಸಂಬಂಧ ಇಲ್ಲ. ಅವರು ಯಾರು ನಾವ್ಯಾರೋ ಅನ್ನೋ ರೀತಿಯಲ್ಲಿ ಇದ್ಬಿಡ್ತೀವಿ. ಅವರ ವಾಣಿಯನ್ನ ಕೇಳೋ ಗೋಜಿಗೆ ಹೋಗಲ್ಲ, ಅವರ ಆದೇಶಗಳು ಗೊತ್ತಿಲ್ಲ. ಹಾಗಾಗಿ ಅದು ಆತ್ಮ ಸಮರ್ಪಣೆ ಅಲ್ಲ. ಅಂತ ದೀಕ್ಷೆ ಪ್ರಯೋಜನಕಾರಿ ಆಗೋದಿಲ್ಲ ಸಂಪೂರ್ಣವಾಗಿ. ಯಾವ ದೀಕ್ಷೆ ಪ್ರಯೋಜನಕಾರಿ ಆಗುತ್ತೆ ಯಾವಾಗ ಭಕ್ತ ದೀಕ್ಷೆಯ ಸಮಯದಲ್ಲಿ ತನ್ನನ್ನ ತಾನು ಭಗವಂತನಿಗೆ ಗುರುಗಳಿಗೆ ಸಮರ್ಪಿಸ್ಕೊಂಡ್ ಬಿಡ್ತಾನೆ. ಅಂದ್ರೆ ಇನ್ನು ನಾನು ನನಗೆ ಇಷ್ಟ ಬಂದಂಗೆ ಜೀವನ ನಡೆಸಲ್ಲ, ಗುರುಗಳಿಗೆ ಬೇಕಾಗಿರೋ ರೀತಿಯಲ್ಲಿ ನಡೆಸ್ತೀನಿ ಅಂತ ಯಾರು ದೀಕ್ಷೆಯನ್ನು ತಗೋತಾರೋ ಅವರು ಅಂತಹ ದೀಕ್ಷಾ ಮುಖೇನ ಅವ್ರಿಗೆ ಅಲೌಕಿಕ ನಾಮ ಜಪದ ಪರಿಪೂರ್ಣತೆ ಹಂತಕ್ಕೆ ಬರ್ಬೋದು. ಆಕ್ಚುಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಕ್ಕೆ ಗುರುಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಗುರುಗಳನ್ನ ಸ್ವೀಕಾರ ಮಾಡಕ್ಕಿಂತ ಮುಂಚೆನೆ ಹರೇ ಕೃಷ್ಣ ಮಹಾಮಂತ್ರ ಜಪ ಶುರು ಮಾಡ್ಬಿಟ್ಟಿರ್ತೀವಿ. ಆದ್ರೆ ಆ ಮಾರ್ಗದಲ್ಲಿ ಪ್ರಗತಿಯನ್ನ ಸಾಧಿಸ್ಬೇಕು ಅಂದ್ರೆ ಎಷ್ಟೊಂದು ಅಡೆತಡೆಗಳಿರುತ್ತೆ. ಆ ಅಡೆತಡೆಗಳನ್ನ ದಾಟಿ ಹೋಗ್ಬೇಕು ಅಂದ್ರೆ
ನಮಗೆ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಇರಬೇಕು. ಹಾಗಾಗಿ ನಾವು ಅವರಿಗೆ ಶರಣಾಗತರಾಗಿರ್ಬೇಕು. ಹ್ಮ್ ಹ್ಮ್ ಮೂರು ತರಹದ ಗುರುಗಳಿದ್ದಾರೆ. ಒಂದು ಪಥಪ್ರದರ್ಶಕ ಗುರು, ಯಾರು ನಮ್ಗೆ ಭಕ್ತಿಯ ಪಥದೆಡೆಗೆ ನಮ್ಗೆ ದಾರಿಯನ್ನ ತೋರಿಸಿದಾರೋ ಅವರು ಪಥಪ್ರದರ್ಶಕ ಗುರು. ಇವಾಗ ಕೆಲವೊಮ್ಮೆ ಪಥಪ್ರದರ್ಶಕ ಗುರು ಸಂಪೂರ್ಣವಾಗಿ ಭಕ್ತಿಯಲ್ಲಿ ಅವರೇ ತೊಡಗಿಲ್ದೇನೂ ಇರ್ಬೋದು. ಹ್ಮ್ ಅಥವಾ ಆ ಅವರು ಒಂದು ಸರಿಯಾದ ಸಂಪ್ರದಾಯದಲ್ಲೂ ಇಲ್ಲದೆ ಇರ್ಬೋದು. ಹೇಗೋ ಅಂತೂ ನಮ್ಮನ್ನ ಸರಿಯಾದ ಮಾರ್ಗದೆಡೆಗೆ ಅವರು ಮಾರ್ಗದರ್ಶನ ಕೊಟ್ಬಿಟ್ಟಿದ್ದಾರೆ. ಅವ್ರನ್ನ ನಾವು ಗೌರವಿಸ್ಬೇಕು. ಆದ್ರೆ ಆ ಹೆಚ್ಚು ಅವರ ಸಂಘವನ್ನ ಪಡ್ಕೋಬಾರ್ದು. ಆದ್ರೆ ಅಧಿಕೃತ ಪರಂಪರೆಯಲ್ಲೇ ಇರುವಂತವ್ರು, ನಾವು ನಮಗೆ ಮಾರ್ಗದರ್ಶನ ಕೊಟ್ಟಿರೋರು, ಅವರು ಪಥಪ್ರದರ್ಶಕ ಗುರುಗಳಿದ್ರೆ ಅವರೇ ಏನಾದ್ರೂ ನಮಗೆ ಮುಂದೆ ಜ್ಞಾನೋದಯವನ್ನ ಮಾರ್ಗದರ್ಶನವನ್ನ ಕೊಡೋಂಗಿದ್ರೆ ಅವರನ್ನೇ ನಾವು ಶಿಕ್ಷಾ ಗುರುಗಳಾಗಿ ಪರಿಗಣಿಸ್ಬೋದು. ಆಮೇಲೆ ಕೆಲ ಸಂದರ್ಭಗಳಲ್ಲಿ ಆ ಶಿಕ್ಷಾ ಗುರುಗಳೇ ದೀಕ್ಷಾ ಗುರುಗಳು ಆಗ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಶಿಕ್ಷಾ ಗುರುಗಳು ದೀಕ್ಷಾ ಗುರುಗಳಾಗ್ತಾರೆ. ಇನ್ನು ಬೇರೆ ಸಂದರ್ಭಗಳಲ್ಲಿ ಯಾರೋ ಒಬ್ಬ ಯೋಗ್ಯ ವೈಷ್ಣವ ದೀಕ್ಷಾ ಗುರು ಆಗ್ತಾನೆ, ಬೇರೆಯವರು ಶಿಕ್ಷಾ ಗುರುಗಳಾಗ್ತಾರೆ. ಒಬ್ಬ ಭಕ್ತನ ಜೀವನದಲ್ಲಿ ಒಬ್ಬರು ದೀಕ್ಷಾ ಗುರುಗಳಿರ್ಬೇಕು, ಎಷ್ಟು ಬೇಕಾದ್ರೂ ಶಿಕ್ಷಾ ಗುರುಗಳಿರ್ಬೋದು. ಆದ್ರೆ ಸಾಮಾನ್ಯವಾಗಿ ಇರೋ ವಿಷಯ ಏನು ಅಂದ್ರೆ, ನಾವು ಯಾರಿಂದ ದೀಕ್ಷೆ ತಗೋತೀವೋ ಅವರ ಶಿಷ್ಯರಿಂದಲೇ ನಾವು ಶಿಕ್ಷೆಯನ್ನ ತಗೋಬೇಕು. ಅವರೇ ನಮ್ಮ ಶಿಕ್ಷಾ ಗುರುಗಳಾಗಬೇಕು. ಇದು ಯೋಗ್ಯವಾದದ್ದು. ಕೆಲವು ಸಮಯಗಳಲ್ಲಿ ಇದು ಆಗದೆ ಇರ್ಬೋದು, ಅವಾಗ ಎಕ್ಸೆಪ್ಷನ್ ಇರ್ಬೋದು. ಅವಾಗ ನಾವು ಬೇರೆ ಗುರುಗಳ ಶಿಷ್ಯರನ್ನ ನಮ್ಮ ಶಿಕ್ಷಾ ಗುರುಗಳಾಗಿ ಸ್ವೀಕಾರ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಮ್ಮ ದೀಕ್ಷಾ ಗುರುಗಳ ಅನುಮತಿ ಇರಬೇಕು. ಇನ್ನೂ ಕೆಲವೊಮ್ಮೆ ಇವಾಗ ನಮಗೆ ಇಸ್ಕಾನ್ ಅಲ್ಲಿ ಎಲ್ಲರ ಮೂಲ ಶಿಕ್ಷಾ ಗುರು ಪ್ರಭುಪಾದರು, ಆಮೇಲೆ ನಮ್ಮ ದೀಕ್ಷಾ ಗುರುಗಳು. ಕೆಲವೊಮ್ಮೆ ಇನ್ನೂ ಬೇರೆ ವೈಷ್ಣವರು ನಮ್ಮ ದೀಕ್ಷಾ ಗುರುಗಳಲ್ಲ, ಆದ್ರೆ ಅವರು ನಮ್ಮ ದೀಕ್ಷಾ ಗುರುಗಳ ಅಂದ್ರೆ ನಮಗೆ ಬಹಳ ಉನ್ನತ ಶ್ರೇಷ್ಠ ಮಟ್ಟದ ಶಿಕ್ಷೆಯನ್ನ ಕೊಡ್ತಾರೆ, ಜ್ಞಾನವನ್ನ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಅವಾಗ ದೀಕ್ಷಾ ಗುರುಗಳ ಅನುಮತಿಯಿಂದಾಗಿ ಅವರನ್ನ ನಾವು ಶಿಕ್ಷಾ ಗುರುವಾಗಿ ಸ್ವೀಕಾರ ಮಾಡ್ಬೇಕು. ಅವ್ರೆ ಶಿಕ್ಷಾ ಗುರು ಅಂತ ನಾವು ಯಾರನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ದೀಕ್ಷಾ ಗುರುಗಳ ಅನುಮತಿ ಇರಬೇಕು. ಇದು ಮುಖ್ಯ. ಓಕೆ, ಸೊ ನಾಮ ಮತ್ತೆ ಗುರುಗಳು, ಇದೆರಡು ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದೀವಿ. ನಾಮವನ್ನ ದಯವಿಟ್ಟು ಎಲ್ಲರೂ ಗಂಭೀರವಾಗಿ ಪರಿಗಣಿಸಿ. ನನಗೊತ್ತು ಎಷ್ಟೊಂದು ಜನ ಇಸ್ಕಾನಿನ ಸಂಪರ್ಕದಲ್ಲಿದ್ದಾರೆ, ಆದ್ರೆ ಜಪ ಮಾಡಲ್ಲ. ಜಪ ಮಾಡದೆ ಹೋದ್ರೆ ಪ್ರಗತಿ ಆಗೋದಿಲ್ಲ. ಯಾಕಂದ್ರೆ ಪರಿಶುದ್ಧತೆಗೆ ಮಾರ್ಗನೇ ಜಪ ಮತ್ತೆ ಶ್ರವಣ. ಇದೆರಡೂ ಆಗ್ಲಿಲ್ಲ ಅಂದ್ರೆ ನಾವು ಪ್ರಗತಿ ಸಾಧಿಸಕ್ಕಾಗಲ್ಲ. ಓಕೆ, ಸೊ ನಾನು ನಿಲ್ಲಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಇದಕ್ಕೆ ಸಂಬಂಧಿತವಾಗಿ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಪ್ರಭು, ನೀವು ಹೇಳಿದ್ರ ಪ್ರಭು, ಈಗ ಇದು ಜಪ ಮಾಡಕ್ಕೆ ನಾವು ಒಬ್ರನ್ನ ಇದ್ ಮಾಡ್ತಾ ಇದ್ವಿ ಅನುಸರಿಸಕ್ಕೆ ಅಂತ. ನಮಗೂ ಇದ್ ಮಾಡಿ ಪ್ರಭು, ನಮಗೂ ಜಪ, ನಮಗೂ ಉನ್ನತಿ ಆಗಕ್ಕೆ. ಅದೇ ಪ್ರಕ್ರಿಯೆ ಅಷ್ಟೇ. ನಾನು ಪ್ರಕ್ರಿಯೆ ಅವ್ರು ಮಾಡ್ತಾ ಇರೋದು ಏನಂತ ಹೇಳಿದೆ. ಇವಾಗ ಇಂಥ ಮುಂದುವರೆದಿರುವಂತ ಭಕ್ತರನ್ನ ಪಬ್ಲಿಕ್ ಅಲ್ಲಿ ಅವರು ಅಭಿವೃದ್ಧಿ ಅವರು ಪ್ರಗತಿಯ ಬಗ್ಗೆ ಚರ್ಚೆ ಮಾಡಬಾರ್ದು. ಹಾಗಾಗಿ ನಾನು ಅದರ ಒಳ ವಿಷಯ ಏನು ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬ್ರಹ್ಮಮುಹೂರ್ತದಲ್ಲಿ ಜಪ ಮಾಡಬೇಕು, ಏಕಾಗ್ರತೆಯಿಂದ ಜಪ ಮಾಡಬೇಕು, ನಾಮವನ್ನ ಚೆನ್ನಾಗಿ ಉಚ್ಚಾರ ಮಾಡಬೇಕು, ಚೆನ್ನಾಗಿ ಶ್ರವಣ ಮಾಡಬೇಕು. ಆ ನಾಮವನ್ನ ತಗೊಳ್ಳೋದ್ರಲ್ಲಿ ಒಂದು ಅಕ್ಕರೆ ಇರಬೇಕು. ಭಗವಂತನ ಹೆಸರನ್ನ ತಗೋತಾ ಇದ್ದೀನಿ ಅನ್ನೋ ಒಂದು ಅಕ್ಕರೆ, ಪ್ರೀತಿ ಇರಬೇಕು. ಭಿಕ್ಷಾಟನೆಯ ಭಾವ ಇರಬೇಕು. ನಾನು ಭಗವಂತನ ಶಕ್ತಿಯಿಂದ ನಾನು ಲೌಕಿಕ ಜಗತ್ತಿನಲ್ಲಿ ಅವರ ಸೇವೆಗಾಗಿ ನಾನು ಬೇಡ್ತಾ ಇದ್ದೀನಿ ಅನ್ನೋ ಒಂದು ಭಿಕ್ಷಾ ಭಾವವಿರಬೇಕು. ಮತ್ತೆ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಜಪ ಮಾಡಬೇಕು. ಅದಕ್ಕೆ ನನಗೆ ಶಕ್ತಿ ಕೊಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಇಷ್ಟು ವಿಷಯಗಳನ್ನ ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಂಡ್ರೆ ನಮ್ಮ ಜಪವು ಚೆನ್ನಾಗಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ, ಕಣ್ಣು ಮುಚ್ಕೊಂಡು ಜಪ ಮಾಡಕ್ಕೆ ಪ್ರಯತ್ನ ಮಾಡಿ.
ಬಹಳ ಕಷ್ಟ ಅದು. ಬಹಳ ಭಕ್ತರಿಗೆ, ವಿಶೇಷವಾಗಿ ಬ್ರಹ್ಮಮುಹೂರ್ತದಲ್ಲಿ ಕಣ್ಣು ಮುಚ್ಕೊಂಡ್ರೆ ನಿದ್ದೆನೆ ಮಾಡ್ಬಿಡ್ತಾರೆ. ಆದ್ರೆ ಕಣ್ಣು ಮುಚ್ಕೊಂಡು ಮಾಡೋದು ಶ್ರೇಷ್ಠ. ಇಷ್ಟು ಮಾಡಿದ್ರೆ ಜಪದಲ್ಲಿ ನಾವು ಪ್ರಗತಿ ಸಾಧಿಸ್. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈ ನಾವು ಜಪ ಮಾಡ್ಬೇಕಾದ್ರೆ ಬರೀ ಒಂದೇ ಕಡೆ ಕೂತ್ಕೊಂಡಲ್ಲ, ಬೇಕಾದ್ರೆ ರೂಮಲ್ಲಿ ಇದ್ಕೊಂಡು ಮಾಡ್ಬೋದು, ಅಥವಾ ಈ ಥರ ಅಂದರೆ ಮಾಡ್ಬೋದು ಅಂತ ಒಂದು ಮಾತು ಬಂದಿದೆ. ಬಟ್ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಎಷ್ಟು ಜಪ ಮಾಡಿದೀವಿ ಅಂತ ಅದು ಕೌಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಜಪ ಅಂತೂ ಮಾಡೋದು ಇದ್ದೇ ಇರತ್ತೆ. ಅದು ಅಲ್ಲ, ಬಟ್ ನೀವು ವಾಕಿಂಗ್ ಮಾಡ್ತಾ ಇದ್ರು ಜಪ ಮಾಲೆ ಇರುತ್ತಲ್ಲ, ಯಾಕೆ ಕೌಂಟ್ ಆಗಲ್ಲ? ಕೌಂಟಿಂಗ್ ಆಗ್ಲೇಬೇಕು. ಕೌಂಟಿಂಗ್ ಎಲ್ಲ ಸನ್ನಿವೇಶದಲ್ಲೂ ಆಗ್ಲೇಬೇಕು. ಅಲ್ಲ, ಇವಾಗ ಯಾರಿಗೆ ರೂಮ್ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಮಾಡ್ಬೋದು ಅಂದ್ರೆ, ಯಾರಿಗೆ ಒಂದೇ ಕಡೆ ಕೂತ್ಕೊಳಕ್ ಆಗಲ್ಲ, ಕಾಲ್ ಹಿಡಿಯತ್ತೆ, ಕಾಲ್ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಇನ್ನೊಂದು ನೋವು ಬರುತ್ತೆ, ಅದು ಇದು ಅಂತ ಇರೋರ್ಗೆ, ಒಂದೇ ಕಡೆ ಕೂತ್ಕೊಂಡು ಮಾಡಕ್ ಆಗದೆ ಇರೋರ್ಗೆ ಒಂದೇ ಕಡೆ ಕೂತ್ಕೊಂಡು ಮಾಡಿದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಅದು. ಅದನ್ನು ಹೇಳಿಲ್ಲ ನಾನು. ಒಂದೇ ಕಡೆ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಂಡು ಜಾಗೃತವಾಗಿದ್ದು ಈ ರೀತಿ ನಾನು ಹೇಳಿದ ರೀತಿಯಲ್ಲಿ ಜಪ ಮಾಡಿದ್ರೆ ಅದು ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದದ್ದು. ಇವಾಗ ಆಗ್ಲಿಲ್ಲ ಅಂದ್ರೆ ಒಂದ್ 5 ಹೆಜ್ಜೆ ಈ ಕಡೆ, 5 ಹೆಜ್ಜೆ ಆ ಕಡೆ ನಡ್ಕೊಂಡು ಮಾಡ್ಬೋದು. ಯಾತಕ್ಕೆ? ಸುಮ್ನೆ ಕಾಲ್ ಸ್ವಲ್ಪ ಫ್ರೀ ಮಾಡ್ಕೊಳಕ್ ಅಷ್ಟೇ, ವಾಕಿಂಗ್ ಅಲ್ಲ. ಸೊ ಆಗ ಜಪಮಾಲೆ ಕೈನಲ್ಲಿರುತ್ತೆ. ಜಪ ಕೌಂಟ್ ಅಂತೂ ಆಗ್ಲೇಬೇಕು. ಜಪ ಕೌಂಟ್ ಮಾಡ್ಲಿಲ್ಲ ಅಂದ್ರೆ ನಮಗೆ, ಇವಾಗ ಡಯಾಬಿಟಿಸ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಅರ್ಧ ಗಂಟೆ ವಾಕಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ನೋಡಿದೆ, ಮೋಸ್ಟ್ಲಿ ಆಗ್ತಾ ಇದೆ ಡಾಕ್ಟ್ರೆ, ಅರ್ಧ ಗಂಟೆ ಆಗ್ತಾ ಇರ್ಬೋದು. ಯಾಕಪ್ಪ ಗೊತ್ತಿಲ್ವಾ ಆಗ್ತಾ ಇದೀವ ಇಲ್ವಾ ಅಂತ? ಇಲ್ಲ, ಮೋಸ್ಟ್ಲಿ ಆಗ್ತಾ ಇದೆ. ಅಂದ್ರೆ ನಮ್ಗೇನು ಎಷ್ಟು ಸಮಯ ನಡೀತಾ ಇದೀವಿ ಅಂತ ನಮ್ಗೆ ಲೆಕ್ಕ ಇಲ್ಲ. ಆ ರೀತಿ ಇದ್ರೆ ಏನು ಉಪಯೋಗ? ನಾವು 10 ನಿಮಿಷ ನಡೆದ್ಬಿಟ್ಟು ಅರ್ಧ ಗಂಟೆ ಆಗ್ತಾ ಇದೆ ಅಂತ ಅನ್ಕೋಬಹುದು. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳೇ ಜಪಮಾಲೆ ಮೇಲೆ ಕೌಂಟ್ ಮಾಡ್ತಾ ಇದ್ರು. ಹಾಗಾಗಿ ನಾವು ಕೌಂಟ್ ಮಾಡೋದಕ್ಕೆ ನಮಗೆ ಯಾವ ಇದಿರಬಾರ್ದು. ಹಾಗೆ ಆಗತ್ತೆ, ಮಾಡ್ಲೇಬೇಕು ಕೌಂಟಿಂಗ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹ್ಮ್ ಹರೇ ಕೃಷ್ಣ ಪ್ರಭು. ನಮ್ಮ ದೇಹಕ್ಕೆ ನೋವು ಬಂದಾಗ ನಾವು ಅದನ್ನ ಯಾರು ಹಂಚ್ಕೊಳ್ಳಲ್ವಲ್ಲ, ಆತರ ದೇವ್ರು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತಾನೆ ಮನುಷ್ಯನ? ಏನ್ ಮಾಡಕ್ಕಲ್ಲ, ಹಂಚ್ಕೊಳಕ್ಕಾಗಲ್ವಾ? ನಮ್ ನೋವು ಏನೋ ಒಂದು ಕಾಯಿಲೆ ಬಂದಿರುತ್ತೆ, ಅದನ್ನ ನಾವೇ ಅನುಭವಿಸ್ಬೇಕು. ನೀವೇ ಮಾಡಿದೋಣ ಮಾರಾಯ, ನೀವೇ ಮಾಡಿದ್ರಲ್ವಾ, ನೀವೇ ಅನುಭವಿಸ್ದೆ ಇನ್ಯಾರಿಗೂ ಕೊಡಕ್ಕಾಗತ್ತಾ? ನಾವೇ ಮಾಡಿರೋ ಕರ್ಮ, ಆ ಕರ್ಮ ಫಲವನ್ನ ನಾವೇ ಅನುಭವಿಸ್ಬೇಕು, ಇನ್ಯಾರು ಅನುಭವಿಸಕ್ಕಾಗತ್ತೆ? ಊಟ ಮಾಡಿದ್ರೆ ನಿಮ್ಗೆ ತಾನೇ ಶಕ್ತಿ ಬರೋದು, ಪಕ್ಕ ಕೂತಿರೋರ್ಗೆ ಬರುತ್ತಾ? ಇಲ್ಲ, ಬರಲ್ಲ. ಮತ್ತೆ ನಾನೇ ತಪ್ಪು ಮಾಡಿದ್ರೆ ನನಗೆ ತಾನು ಫಲ ಬರ್ಬೇಕು. ನಾನು ಒಳ್ಳೇದು ಮಾಡಿದ್ರು ನನಗೆ ಫಲ ಬರೋದು. ನಾವು ಊಟ ಮಾಡೋದ್ರ ಶಕ್ತಿ ನನಗೆ ಬರುತ್ತೆ ಅಷ್ಟೇ. ಓಕೆ, ಇನ್ನೇನಾದ್ರು? ಹೌದು ಪ್ರಭು. ಜನ್ಮ ಮೃತ್ಯು ಜರ ವ್ಯಾಧಿ ಈ 4ಗಳು ಆ ಜೀವಾತ್ಮಗಳಿಗೇನೆ ಬರೋದದು, ಬೇರೆ ಯಾರಿಗೂ ಬರೋದಿಲ್ಲ ಅಂತ ಹೇಳ್ದಂಗಿದೆ. ಪ್ರಭು ಹರೇ ಕೃಷ್ಣ ಪ್ರಭು. ಹ್ಮ್ ದೇಹ ಆತ್ಮ ಭಾವನೆ ಅದು ಹೆಂಗೆ ನಾವು ತೆಗಿಯೋದು ಅದನ್ನ? ದೇಹ ಭಾವ, ನಾವು ದೇಹ ಅಂತ ಅನ್ಕೊಂಡಿರೋದು ಭಾವ, ನಾನು ನನ್ನದು, ಅದನ್ನ. ಹೌದು ಪ್ರಭು. ಹಾ, ಯಾಕಂದ್ರೆ ನಾವು ದೇಹ ಅಲ್ಲ. ನಾವು ದೇಹ ಅಲ್ಲ ಅಂತ ಕೇಳ್ತಾ ಇದೀವಲ್ಲ, ನಾವು ಆತ್ಮ ಅಂತ ಕೇಳ್ತಾ ಇದೀವಲ್ಲ. ಅದ್ ಕೇಳ್ತೀವಿ ಪ್ರಭು, ಚಾಂಟಿಂಗ್ ಮಾಡ್ತೀವಿ, ಅವಾಗ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀವಿ, ಯಾವ್ದೋ ಒಂದು ಬರುತ್ತೆ, ಅದು ಹೋಗ್ಬಿಟ್ಟು ಯಾವ್ದು ಇಲ್ಲ ಅನ್ಕೊಳ್ಳಿ, ಸೇವಾ ನೆನಪು ಬರುತ್ತೆ ಅವಾಗ ಆ ಟೈಮ್ಗೆ. ಅಲ್ಲ, ಸೇವಾ ಓಕೆ. ಇವಾಗ ಎರಡಿದೆ. ಇವಾಗ ಏನಂದ್ರೆ, ಒಂದು ಮನಸ್ಸು ಅಚಲವಾಗಿ ಒಂದೇ ವಿಷಯದಲ್ಲಿ ನಿಲ್ಲೋದು ಕಷ್ಟ ಆಯ್ತು, ಎಲ್ಲ ಹೋಗುತ್ತೆ, ವಾಪಸ್ ಹೇಳ್ಕೊಂಡು ಬರೋದು ನಮ್ ಕೆಲಸ. ಇವಾಗ ಯಾವ ವಿಷಯಗಳು ಬರುತ್ತೆ ಮನಸ್ಸಿಗೆ? ಏನಾದ್ರೂ ಭಕ್ತಿ ಸೇವೆ ವಿಷಯಗಳು ಬಂದ್ರೆ ಅದು ಭೌತಿಕ ವಿಷಯಗಳು ಬರೋಕ್ಕಿಂತ ಶ್ರೇಷ್ಠ. ಅದೇನ್ ಬೇಸರದ ವಿಷಯ ಅಲ್ಲ, ಅದು ಮಂಗಳಕರವಾದದ್ದು ಸೇವೆಯ ಬಗ್ಗೆ ಬರೋದು.
ಭೌತಿಕ ವಿಷಯಗಳು ಬರೋದು ತುಂಬಾ ಕೆಳಮಟ್ಟದ್ದು, ಆಧ್ಯಾತ್ಮಿಕ ಸೇವೆಯ ವಿಷಯಗಳು ಬರೋದು ಒಳ್ಳೇದು. ಆದ್ರೆ ಅದೂ ಇಲ್ಲದೆ ಕೇವಲ ನಾಮದಲ್ಲೇ ಮುಳುಗೋದು ಎಲ್ಲಕ್ಕಿಂತ ಶ್ರೇಷ್ಠ. ಓಕೆನಾ? ಪ್ರಭುಜಿ ಕಣ್ ಮುಚ್ಚಿದ್ರೆ 1 ರೌಂಡ್ ಸಹ ಮಾಡಕ್ಕಾಗಲ್ಲ, ನಿದ್ದೆ ಹೊರಟೋಗ್ತೀವಿ. ಬಟ್ ಅಲ್ಲ, ಅದೇ ಅದು ತುಂಬಾ ನಿಮ್ಮ ಸಮಸ್ಯೆ ಅದು. ಆದ್ರೆ ಚೆನ್ನಾಗಿದೆ. ಅದೇ ಮಾತಾಜಿ, ಇಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಯಾರಿಗಾಗತ್ತೆ ಯಾರಿಗಾಗಲ್ಲ ಅವ್ರು ನೋಡ್ಕೋಬೇಕು. ಅದನ್ನು ಯಾವ್ದು ಮಾಡೋದ್ರಿಂದ ನಮಗೆ ನಾವು ಪ್ರಗತಿಯನ್ನ ಸಾಧಿಸ್ಬೋದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಆಗುತ್ತಾ ಇಲ್ಲ ಅದು ಬೇರೆ ವಿಷಯ. ಅದು ಆಗಿಸ್ಕೋಬೇಕು ಅನ್ನೋ ಪ್ರಯತ್ನ ನಡಿಬೇಕು. ಆಗ್ತಾ ಇಲ್ಲ ಅಂದ್ರೆ ಅದು ನಮ್ಮ ದುರಾದೃಷ್ಟ. ನಾವು ಅರ್ಥ ಮಾಡ್ಕೋಬೇಕು. ನನ್ನ ಪರಿಸ್ಥಿತಿ ಆ ರೀತಿ ಇದೆ ಇವತ್ತು, ನಾನು ಅಷ್ಟು ತಮೋ ಗುಣದಲ್ಲಿದ್ದೀನಿ. ಕಣ್ಣು ಮುಚ್ಕೊಂಡ್ರೆ ಭಗವಂತ ನಾಮ ಇದೆ, ಜೊತೆಗೆ ಬಾಯಿನಲ್ಲಿ ಯಾರು ನಿದ್ದೆ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ ಪತಿತ ಸ್ಥಿತಿ. ಏನ್ ಮಾಡಕ್ಕಾಗತ್ತೆ? ಹಾಗನ್ಬಿಟ್ಟು ಪರಿಹಾರನೇ ಬೇರೆ ಅಂತ ಹುಡ್ಕೊಂಗಿಲ್ಲ. ಅದೇ ಪರಿಹಾರ. ಪರಿಹಾರವನ್ನ ಅಳವಡಿಸ್ಕೊಳ್ಳಕ್ಕೆ ಅದನ್ನ ಆಗ್ಲಿ ಭಗವಂತ, ಇದು ನನ್ನ ಭಕ್ತಿ, ನನ್ನ ಜಪಾನು ಕೂಡ ಇದೇ ರೀತಿ ನಾನು ಕಣ್ಮುಚ್ಕೊಂಡೇ ಸಂಪೂರ್ಣವಾಗಿ ನಿನ್ನ ಧ್ಯಾನದಲ್ಲಿ ನಾನು ಮುಳುಗಕ್ ಆಗ್ಲಿ ಅಂತ ಬೇಡ್ಕೋಬೇಕು ಭಗವಂತನ. ಅವ್ರಿಗಾಗತ್ತೆ ಇವ್ರಿಗಾಗತ್ತೆ ನಮ್ಗಾಗತ್ತೆ ಅಂದ್ರೆ ಅದು ಸರಿ ಅಂತ ಸ್ವೀಕಾರ ಮಾಡಕ್ಕಾಗತ್ತಾ? ಅದೇ ನಮ್ಮ ಸಮಸ್ಯೆ, ನಮ್ ತೊಂದ್ರೆ ಇವತ್ತು. ಅದಕ್ಕೇನ್ ಮಾಡಕ್ಕಾಗತ್ತೆ? ಓಕೆ, ಬೇರೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಆ, ಹರೇ ಕೃಷ್ಣ ಪ್ರಭು. ಇದು ನಂಗೆ ಡೌಟ್ ಏನಂದ್ರೆ, ಅದೇ ಕೌಂಟ್ ಮಾಡ್ಬೇಕಂದ್ರ ಪ್ರಭು, ಅದೇ 1 ರೌಂಡ್ ಮಾಡಿದ್ರೆ 1 ರೌಂಡ್ ಹರೇ ಕೃಷ್ಣ ಮಂತ್ರ. ಅದೇ ಜಪಮಾಲೆ ಇದೆಯಾ ನಿಮ್ಮ ಹತ್ರ? ಹಾ ಪ್ರಭು ಆಯ್ತು. ಜಪಮಾಲೆಯಲ್ಲಿ 108 ಮಣಿ ಇರುತ್ತೆ. ಆ 108 ಮಣಿ ಮೇಲೆ, ಪ್ರತಿಯೊಂದು ಮಣಿ ಮೇಲೆ ಹರೇ ಕೃಷ್ಣ ಮಂತ್ರ ಮಾಡಿದ್ರೆ ಆಗ ಅದು ಒಂದು ಮಣಿ ಪೂರ್ತಿ ಮುಗಿದ್ರೆ ಅದು ಒಂದು ಮಾಲೆ. ಹೌದು ಪ್ರಭು. ಆ ರೀತಿ ನಾವು 16 ಮಾಲೆ ಮಾಡ್ಬೋದು. 16 ಮಾಲೆ ಮಾಡ್ತೀವಿ ಮತ್ತೆ ಪ್ರಭು. ಆಯ್ತು, ಸಂತೋಷ. ಓಕೆ. ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಪ್ರಣಾಮ. ಪ್ರಭುಜಿ, ಬೆಳಿಗ್ಗೆ 3:30ಗೆ ಎದ್ದು ನಾವು ಅದೇ 16 ಮಾಲನ್ನು ಪೂರ ಮಾಡ್ಬೇಕಾ ಅಥವಾ ಹೆಂಗೆ? ಮಾಡಿದ್ರೆ ಒಳ್ಳೇದು. ಎಷ್ಟು ಬೇಗ ಬೆಳಗ್ಗೆ ನಾವು ಮಾಡ್ತೀವೋ ಅಷ್ಟು ಅದು ಸತ್ವಗುಣದ ಅಲೌಕಿಕ ಕಾರ್ಯಗಳು ಮಾಡೋಕ್ಕೆ ಸಮಯ. ಅದು ಬ್ರಹ್ಮ ಮುಹೂರ್ತ ಆಗ್ಲಿಲ್ಲ ಅಂದ್ರೆ ಆಮೇಲೆ ಎಷ್ಟೊಂದು ಮಾತಾಜಿಯರಿಗೆ ಬೆಳಗ್ಗೆ ಮನೆ ಕೆಲಸಗಳಿರುತ್ತೆ. ಸುಮಾರು ನಮ್ಮ ಮಾರ್ಗದರ್ಶನದಲ್ಲಿರೋ ಮಾತಾಜಿಯರು ಅವರು ಅಟ್ಲೀಸ್ಟ್ ಒಂದು 10 ಮಾಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಉಳಿದಿರೋದು ಆಮೇಲೆ ಮಾಡ್ಕೋತಾರೆ. ಆ ರೀತಿ. ಅದೇ ಪ್ರಭುಜಿ, ಅದಕ್ಕೆ ನಾನು 8-10 ಮಾಡ್ಕೋತೀನಿ, ಉಳಿದದ್ದು ಆಮೇಲೆ ಮಾಡ್ತೀನಿ. ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. 16 ಮಾಲೆ ಮೇಲೆ ಮತ್ತೆ 8-6 ಹಿಂಗಾಗುತ್ತೆ. ಅಲ್ಲ, ಹೆಚ್ಚು ಮಾಡೋದಕ್ಕೆ ಅವಕಾಶ ಇದ್ರೆ ಒಳ್ಳೇದು. ಆದ್ರೆ ಹೆಚ್ಚು ಮಾಡಕ್ಕಿಂತ ಹೆಚ್ಚು ಓದೋದು ಮುಖ್ಯ ನಮ್ಮ ಆರಂಭದ ಭಕ್ತಿಯ ಹಂತದಲ್ಲಿ. ಹೆಚ್ಚಿನ ಜಪ ಪ್ರತಿದಿನ ಮಾಡೋ ಅವಶ್ಯಕತೆ ಇಲ್ಲ. 16 ಮಾಲೆ ಸಾಕು, ಅಷ್ಟೇ ಕೆಲಸ ಮಾಡುತ್ತೆ ಸರಿಯಾಗಿ ಮಾಡಿದ್ರೆ. ವಿಶೇಷವಾದ ದಿನಗಳಲ್ಲಿ ಮಾಡಬಹುದು ಹೆಚ್ಚಿನ ಮಾಲೆಗಳು. ಆದ್ರೆ ಹೆಚ್ಚು ಸಮಯದಿಂದಲೇ ಸಿಕ್ಕಿದ್ರೆ ದಯವಿಟ್ಟು ಪ್ರಭುಪಾದರ ಪುಸ್ತಕಗಳನ್ನ ಎಷ್ಟಾಗುತ್ತೋ ಅಷ್ಟು ಓದಿ. ಅದರಿಂದನೇ ನಮ್ಗೆ ಸಾಕಷ್ಟು ಸಹಾಯ ಆಗುತ್ತೆ. ಜಪದಲ್ಲೂ ಕೂಡ ಸಹಾಯ ಆಗುತ್ತೆ. ಆಯ್ತು ಪ್ರಭುಜಿ, ಪ್ರಣಾಮ. ಓಕೆ, ಮುಗಿಸೋಣ. श्रीमद् भागवतम की जय, जगत गुरु श्री प्रभुपाद की जय। वांछा कल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो कोटि वैष्णव की जय। समवेत गौरव भक्तवृंद की जय। हरे कृष्ण। हरे कृष्ण प्रभुजी। हरे कृष्ण प्रभु, प्रणाम।